ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಸನ್ನಿಧಾನದಲ್ಲಿ ಕೀರ್ತನಕಾರನು ಒಂದು ಮಾತನ್ನು ಸ್ಪಷ್ಟವಾಗಿ ಬರೀತಾ ಇದ್ದಾನೆ. ಈ ದೀನುಡು ಮೊರಬೆಟ್ಟಗ ಯೆಹೋವ ಆಲಕಿಂಚನು. ಈ ಬಡವನು ಮೊರೆ ಇಟ್ಟಾಗ, ಈ ದೀನ ಸ್ಥಿತಿಯಲ್ಲಿರುವಂತ ವ್ಯಕ್ತಿ ಮೊರೆ ಇಟ್ಟಾಗ ದೇವರು ಕೇಳಿಸ್ಕೊಂಡಿದ್ದಾರೆ. ನಮ್ಮ ಜೀವನದಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತೀವಿ. ನನ್ನ ಸಮಸ್ಯೆಗೆ ಪರಿಷ್ಕಾರವನ್ನು ಕೊಡಬೇಕಂತ ಆಶೆ ಇದ್ದರೆ ಪ್ರಾರ್ಥನೆ ಮಾಡ್ತಾರೆ. ಮೆಚ್ಯೂರ್ ಕ್ರಿಸ್ಟಿಯಾನಿಟಿಯಲ್ಲಿ ಯಾವ ಪ್ರಾರ್ಥನೆ ಯಾವುದು ಅಂತ ತಿಳ್ಕೊಳ್ಳಬೇಕು. ಭಾನುವಾರ ಬೆಳಗ್ಗೆ ದೇವರ ಮಂದಿರಕ್ಕೆ ಬಂದು ಆರಾಧನೆ ಸಮಯದಲ್ಲಿ ಆರಾಧನೆ ಪ್ರಾರ್ಥನೆಯನ್ನು ಮಾಡಬೇಕು. ದೇವರ ಔನ್ನತ್ಯವನ್ನು, ದೇವರ ದೊಡ್ಡ ಸ್ಥಿತಿಯನ್ನು, ಉನ್ನತ ಸ್ಥಿತಿಯನ್ನು ನಾವು ಹೇಳುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ವಾರದಲ್ಲೆಲ್ಲ ದೇವರು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ನೆನೆಸಿಕೊಂಡು ಕೃತಜ್ಞತೆ ಮಾಡಬೇಕು. ಆ ಸಮಯದಲ್ಲಿ ಅವರನ್ನು ಕಾಪಾಡು, ಇವ್ರನ್ನ ಕಾಪಾಡು ಅಂತ ಪ್ರಾರ್ಥನೆ ಮಾಡಬಾರ್ದು. ಮಾಡಿದ್ರು ಅರ್ಥ ಇಲ್ಲ. ಯಾಕಂದ್ರೆ ಆರಾಧನೆ ಸಮಯದಲ್ಲಿ ದೇವರು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ನೆನೆಸಿಕೊಂಡು ಕೃತಜ್ಞತೆ ಸಲ್ಲಿಸಬೇಕು, ದೇವರನ್ನು ಹೊಗಳಬೇಕು, ದೇವರನ್ನು ಔನ್ನತ್ಯವನ್ನು ನಾವು ಪದೇ ಪದೇ ಉಚ್ಚರಿಸಬೇಕು. ಎರಡನೆಯದು ವಿಜ್ಞಾಪನ ಪ್ರಾರ್ಥನೆ. ಈ ವಿಜ್ಞಾಪನ ಪ್ರಾರ್ಥನೆ ಇಂಟರ್ಸೆಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಅದು ಬೇಡಿಕೊಳ್ಳುವಂತ ಪ್ರಾರ್ಥನೆ. ಬೇಡಿಕೊಳ್ಳುವ ಪ್ರಾರ್ಥನೆ ಪ್ರಭಾವಿತವಾಗಿರಬೇಕಾದರೆ ಏನು ಮಾಡಬೇಕು? ಬಹಳಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ, ಆ ಪ್ರಾರ್ಥನೆಯಲ್ಲಿರುವಂತ ಸೀರಿಯಸ್ನೆಸ್ ಗುರುತಿಸಲ್ಲ. ವಾಸ್ತವಕ್ಕೆ ಯಾವ ವ್ಯಕ್ತಿಗೆ ಭಾರ ಜಾಸ್ತಿ ಇರ್ತದೋ, ಯಾವ ವ್ಯಕ್ತಿಗೆ ಇದು ನನ್ನ ಸಮಸ್ಯೆ ಅನಿಸ್ತದೋ ಅವರ ಮಾತ್ರ ಆಳವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ. ಮೇಲೆ ಮೇಲೆ ಪ್ರಾರ್ಥನೆ ಮಾಡೋದ್ರಿಂದ ದೇವರ ಕಾರ್ಯಗಳು ಅಷ್ಟು ಸುಲಭವಾಗಿ ಆಗಲ್ಲ. ನಿಜವಾದ ವಿಜ್ಞಾಪನೆ ಹೊರಗೆ ಬರಬೇಕಾದ್ರೆ ಆ ನೋವನ್ನು ನೀವು ಅನುಭವಿಸೋರಾಗಿ. ಮತ್ತೇನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 21ರಿಂದ ಕೆಲ ವಚನಗಳನ್ನು ಓದಿಕೊಳ್ಳ. ಪ್ರಿಯ ದೇವರ ಮಕ್ಕಳೇ, ತೂರು ಸೀದೋನು ಪ್ರಾಂತಗಳು ದೇವರು ಪದೇ ಪದೇ ಹೋಗುವಂತ ಪ್ರಾಂತಗಳಲ್ಲ. ತೂರು ಸೀದೋನು ಪ್ರಾಂತಗಳು ದೇವರಿಗೆ ವ್ಯತಿರೇಕವಾಗಿ ಜೀವಿಸುವಂತ ಜನಾಂಗಗಳಿರುವಂತ ಪ್ರಾಂತಗಳು. ಇದು ಜಾಸ್ತಿ ಅನ್ಯ ಜನರು, ವಿಗ್ರಹಾರಾಧನೆ ಮಾಡುವವರು. ಹೋದ ವಾರ ನಾವು ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಅನ್ಯ ಆಚಾರಗಳನ್ನು ಹೆಚ್ಚಾಗಿ ಮಾಡುವಂತ ಜನರು ನಿವಾಸ ಮಾಡ್ತಾ ಇರುವಂತ ಪ್ರಾಂತಗಳು. ಆ ಪ್ರಾಂತಗಳಲ್ಲಿ ಯೇಸು ಕ್ರಿಸ್ತನು ಜಾಸ್ತಿ ಪ್ರಯಾಣ ಮಾಡಲಿಲ್ಲ. ಆದರೆ ಈ ಸತಿ ಆತನು ಅಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಶಿಷ್ಯರೊಂದಿಗೆ ಮಾತಾಡುತ್ತಾ ತೂರು ಸೀದೋನು ಪ್ರಾಂತಗಳ ಮೇಲೆ ಆತನು ತರಬೇಕಾಗಿರುವಂತ ಜಡ್ಜ್ಮೆಂಟ್, ತೀರ್ಪನ್ನು, ಉಗ್ರತೆಯ ಬಗ್ಗೆ ಮಾತಾಡಿ ಅವರಿಗೆ ತಿಳಿಸ್ತಾ ಇರುವಾಗ ಆ ಮೀಟಿಂಗ್ ಚೆನ್ನಾಗಿ ನಡೀತಾ ಇತ್ತು. ಸಹಜವಾಗಿ ಶಿಷ್ಯರು ಇಲ್ಲ ಗಂಡಸರು ಪುರುಷರು ಮೀಟಿಂಗ್ ಮಾಡಿದ್ರೆ ಅಲ್ಲಿ ಲೇಡೀಸ್ ಯಾರು ಹೋಗಲ್ಲ. ಆದರೆ ಈಕೆ ಆ ಗಂಡಸರು ಪುರುಷರು ಮಾಡ್ತಾ ಇರುವಂತ ಆ ಮೀಟಿಂಗ್ ಒಳಗೆ ನುಗ್ಗಿ ದಾವೀದು ಕುಮಾರನೇ ನನ್ನ ಸಮಸ್ಯೆಯನ್ನು ಕೇಳು ಅಂತ ಮೊರೆ ಇಡಕ್ಕೆ ಶುರು ಮಾಡಿದ್ರು. ಮೊದಲನೇದಾಗಿ ಈಕೆ ಕಾನಾನು ಸ್ತ್ರೀ. ಈ ಕಾನಾನು ಸ್ತ್ರೀ ಮತ್ತೆ ಸ್ಪಷ್ಟವಾಗಿ ಬರೆದಿದ್ದಾರೆ. ಕಾನಾನು ಸ್ತ್ರೀ ಅಂದ್ರೆ ಕಾನಾನಿಯರು ದೇವರಿಗೆ ವ್ಯತಿರೇಕವಾಗಿ ಜೀವಿಸುವಂತ ಜನರು, ದೇವರನ್ನು ಅಷ್ಟು ನಂಬಿಕೆ ಇಟ್ಟು ಜೀವಿಸುವಂತ ಜನರಲ್ಲ. ಮತ್ತೆ ಈ ಒಂದು ಸತಿ ನೆನಪು ಮಾಡ್ತಾ ಇದ್ದಾನೆ, ಇವರು ಕಾನಾನಿಯರು,
ಇವರು ದೇವರಿಗೆ ವ್ಯತಿರೇಕವಾಗಿ ಜೀವಿಸುವರು. ಇವರಲ್ಲಿ ಭಕ್ತಿ ವಿಶ್ವಾಸ ಅಷ್ಟಿಲ್ಲ. ಆದರೆ ಈ ಕಾನಾನು ಸ್ತ್ರೀಯಾದರು ಒಂದು ಅನ್ಯ ಜನರ ಕುಟುಂಬದಿಂದ ಬಂದರೂ ಆಕೆ ಮಾತ್ರ ಯೇಸು ಕ್ರಿಸ್ತನು ಆತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಕೇಳೋದಕ್ಕೆ ಮುಂದೆ ಬಂದಳು. ಈಕೆ ಸ್ಪಷ್ಟವಾಗಿ ಮುಂದೆ ಬರೋದು ಮಾತ್ರವೇ ಅಲ್ಲ, ಮೀಟಿಂಗ್ ನಡೀತಾ ಇದ್ರೆ ಯೇಸು ಕ್ರಿಸ್ತನ ಶಿಷ್ಯರು ಯೇಸು ಕ್ರಿಸ್ತನು ತೂರು ಸೀದೋನು ಪ್ರಾಂತಗಳು ಏನು ಮಾಡಕ್ಕಾಗುತ್ತೆ, ಸೊದೋಮ ಎಂದು ಉಗ್ರತ ಬಂದಾಯ್ತು, ಇದೇ ಪ್ರಾಂತಗಳಿಗೆ ಆ ರೀತಿಯಾದಂತ ಉಗ್ರತ ಬರ್ತದೆ ಅಂತ ಮಾತಾಡ್ತಾ ಇರುವಾಗ ಆ ಮೀಟಿಂಗ್ ಒಳಗಡೆ ಹೋಗಿ, ದೇವರೇ ನನ್ನ ಮಗಳನ್ನು ಕಾಪಾಡು, ನನ್ನ ಮಗಳನ್ನು ಸಂರಕ್ಷಿಸು, ಬಹಳಷ್ಟು ವರ್ಷಗಳಿಂದ ನನ್ನ ಮಗಳು ದೆವ್ವ ಕಾಟದಿಂದ ನರಳಾಡ್ತಾ ಇದೆ. ಒಂದು ವಿಷಯವನ್ನು ನಿಮಗೆ ಸ್ಪಷ್ಟಪಡಿಸ್ತೀನಿ. ತೆಲುಗು ಬೈಬಲ್ ಅಲ್ಲಿ ಹೆಂಗಿದೆಯೋ ಕನ್ನಡದ ಬೈಬಲ್ ಹಂಗೆ ಇದೆಯೋ ಅಂತ ನಂಬುತ್ತೇನೆ. ಮತ್ತಾಯ ಸುವಾರ್ತ 15ನೇ ಅಧ್ಯಾಯದಲ್ಲಿ 22ನೇ ವಚನ, ప్రభువ దావీదు కుమారుడా నన్ను కరుణించు, నా కుమార్తె దయ్యము పట్టి బహుబాధపడుచున్నది అని కేకలు వేశారు. 25వ వచనకు నువ్వు ಬಂದಾಗ ఆమె వచ్చి ఆయనకు మొక్కి, ప్రభువా నాకు సహాయము చేయమని అడిగాను, ನನಗೆ ಸಹಾಯ ಮಾಡು. ಯಾರು ಸಮಸ್ಯೆಯನ್ನು ಬೇರೆಯವರದ್ದು ಅನ್ಕೊಳ್ತಿರೋ ಅಲ್ಲಿ ತನಕ ನಿಮ್ಮ ಸಮಸ್ಯೆ ಆಗಿರ್ತದೆ. ಈಕೆ ದೇವರೇ ಇದು ನನ್ನ ಸಮಸ್ಯೆ, ನನ್ನ ಮಗಳ ಸಮಸ್ಯೆ, ನನ್ನ ಮಗಳಿಗೆ ಸಹಾಯ ಮಾಡಂತ ಕೇಳಿಲ್ಲ, ನನ್ನ ಮಗಳಿಗೆ ಸರಿ ಮಾಡಂತ ಕೇಳಿಲ್ಲ, ನನ್ನ ಮಗಳಿಗೆ ಇದನ್ನು ಮಾಡಂತ ಕೇಳಿಲ್ಲ, ನನಗೆ ಸಹಾಯ ಮಾಡು, ಹೆಲ್ಪ್ ಮೀ ಬಿಕಾಸ್ ದಿಸ್ ಈಸ್ ಮೈ ಪ್ರಾಬ್ಲಮ್. ಇಲ್ಲಿ ಕೂತಿರುವಂತ ಪ್ರತಿಯೊಂದು ತಂದೆ ತಾಯಿಗಳು, ಇಲ್ಲಿ ಕೂತಿರುವಂತ ಪ್ರತಿಯೊಂದು ಸಹೋದರ ಸಹೋದರಿ, ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬ ಹಿರಿಯರು, ನೀವು ಯೋಚಿಸಬೇಕಾದ ವಿಷಯ ಏನಂದ್ರೆ ಸಮಸ್ಯೆಯನ್ನು ನಿಮ್ಮದಾಗಿ ತಗೊಳ್ಳೋ ತನಕ ಸಮಸ್ಯೆ ಆಗಿರ್ತದೆ. ನನ್ನ ಮಗಳ ಸಮಸ್ಯೆ ಅವಳು ನೋಡ್ಕೊಳ್ತಾರೆ, ನನ್ನ ಮಗನ ಸಮಸ್ಯೆ ಅವನು ನೋಡ್ಕೊಳ್ತಾನೆ ಅಂತ ಸಮಸ್ಯೆಯನ್ನು ನೀವು ಸೆಪರೇಟ್ ಮಾಡಿದ್ದಾಗ ಸಮಸ್ಯೆ ಆಗೇ ಇರ್ತದೆ. ಈಕೆ ಮಗಳು ಸಮಸ್ಯೆಯನ್ನು ತನ್ನ ಸಮಸ್ಯೆಯಾಗಿ ತಗೊಂಡಿದ್ದಾಳೆ. ದೇವರೇ ನನಗೆ ಸಹಾಯ ಮಾಡು, ಲಾರ್ಡ್ ಪ್ಲೀಸ್ ಹೆಲ್ಪ್ ಮೀ. ನಮಗೊಂದು ಒಳ್ಳೆ ಪಾಠವನ್ನು ಕಳಿಸ್ತಾ ಇದ್ದಾರೆ. ವಿಜ್ಞಾಪನ ಮಾಡಿದ್ದಾಗ ನೀವು ಯಾರ ಸಮಸ್ಯೆಯನ್ನು ಅವ್ರ ಸಮಸ್ಯೆಯಾಗಿ ಪರಿಷ್ಕಾರ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ಪರಿಷ್ಕಾರ ಬರೋದು. ತಾಯಂದಿರಿಗೆ ದೇವರು ಒಂದು ವಿಶೇಷವಾದಂತ ಗುಣವನ್ನು ಕೊಟ್ಟಿದ್ದಾರೆ. ತಾಯಂದಿರಿಗೆ ದೇವರು ಒಂದು ವಿಶೇಷವಾದಂತ ಗುಣವನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಎಲ್ಲಾದರೂ ಅವ್ರ ಯಜಮಾನರ ಬಗ್ಗೆ ಬರೆಯಲ್ಪಟ್ಟಿದೆಯಾ? ಶಿ ಈಸ್ ಎ ಸಿಂಗಲ್ ಮದರ್. ಒಂದೇ ಒಂದು ತಾಯಿ ಮಗಳು ಅಷ್ಟೇ. ಗಂಡನ ಪ್ರಸ್ತಾವನೆ ಇಲ್ಲ. ಅವನು ಇದಾನೋ ಇಲ್ವೋ, ಎಲ್ಲಿದಾನೋ ಇದ್ರೆ ಯಾರಿಗೂ ಗೊತ್ತಿಲ್ಲ. ಬಹಳಷ್ಟು ತಂದೆಗಳಿಗೆ ಸಮಸ್ಯೆ ಅಷ್ಟು ತೀವ್ರವಾಗಿ ಅರ್ಥ ಆಗಲ್ಲ. ಬಹಳ ಕಡಿಮೆ ಜನ ತಂದೆ ಇರ್ತಾರೆ. ವೆರಿ ಫ್ಯೂ ಫಾದರ್ಸ್ ಹೂ ಅಂಡರ್ಸ್ಟ್ಯಾಂಡ್ ರಿಯಲ್ ಬರ್ಡನ್ ಆಫ್ ದ ಚಿಲ್ಡ್ರನ್ ಬಿಕಾಸ್ ದೇ ಫೋಕಸ್ ಓನ್ಲಿ ಆನ್ ರೆಸ್ಪಾನ್ಸಿಬಿಲಿಟಿ. ತಂದೆಗಳು ಬಹಳಷ್ಟು ಜವಾಬ್ದಾರಿ ಬಗ್ಗೆ ಯೋಚನೆ ಮಾಡ್ತಾರೆ. ತಾಯಂದಿರು ಶ್ರೇಯಸ್ಸು ಬಗ್ಗೆ ಯೋಚನೆ ಮಾಡ್ತಾರೆ. ಹಿಯರ್ ಈಸ್ ಎ ಸಿಂಗಲ್ ಮದರ್. ಈ ಒಂದೇ ಒಂದು ತಾಯಿ ಕೇವಲ ನಾರ್ಮಲ್ ತಾಯಿ ಅಲ್ಲ, ಶಿ ಈಸ್ ಅ ಫೈಟರ್. ಯಾಕೆ ಫೈಟರ್ ಅಂದ್ರೆ ಯೇಸು ಕ್ರಿಸ್ತನ ಆಕೆ ಗಮನವನ್ನು ಕೊಟ್ಟಿಲ್ಲ. ಯೇಸು ಕ್ರಿಸ್ತನು ಒಂದು ಮಾತು ಹೇಳಿಲ್ಲ. ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಅಂತ ಕೇಳಿದ್ರು ಯೇಸು ಕ್ರಿಸ್ತ ನೋಡ್ತಾ ಸುಮ್ಮನಿದ್ದ.
ಶಿಷ್ಯರು ಹೇಳ್ತಾ ಇದ್ದಾರೆ ಏನಂತ, ಏನ್ ಬೇಕು ಬೇಗ ಕೊಟ್ಬಿಟ್ಟು ಕಳ್ಸ್ಬಿಡು, ಆಕೆಗೆ ಏನ್ ಬೇಕಾಗುತ್ತೋ ಅದು ಕೊಟ್ಟು ಕಳಿಸ್ಬಿಡು. Jesus did not speak first. A very important lesson we have to learn. God, who is the word, did not speak a word. ವಾಕ್ಕು ಆಗಿರುವಂತ ದೇವರು ವಾಕ್ಕುನೇ ಕೊಟ್ಟಿಲ್ಲ. ಮಾತು ಆದಂತ ದೇವರು ಮಾತಾಡಿಲ್ಲ. ಜೀಸಸ್ ಇಸ್ ದ ವರ್ಡ್. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ವಾಕ್ಯವಾದ ದೇವರು ಮುಂದೆ ಇದ್ರು, ಆತನ ಬಾಯಿಂದ ಒಂದು ವಾಕ್ಕು ಬರಲಿಲ್ಲ. ಆದರೂ ಈಕೆ ಬಿಟ್ಟುಕೊಡಲ್ಲ. ಶಿಷ್ಯರು ಹೇಳ್ತಾ ಇದ್ದಾರೆ, ಏನ್ ಬೇಕೋ ಕೊಟ್ಟು ಕಳಿಸ್ಬಿಡು, ನಮ್ಮ ಮೀಟಿಂಗ್ ಡಿಸ್ಟರ್ಬ್ ಆಗ್ತೈತೆ. ನಾವು ತೂರ್ ಸೀದೋನ ಬಗ್ಗೆ ಮಾತಾಡ್ಬೇಕು, ನಾವು ಆ ಪ್ರಾಂತಗಳ ಬಗ್ಗೆ ಮಾತಾಡ್ಬೇಕು, ಬೇಗ ಕೊಟ್ಟು ಕಳಿಸ್ಬಿಡು. ಆಕೆ ಬಿಟ್ಟುಕೊಡಲ್ಲ. ನನ್ನ ಸಮಸ್ಯೆ ಪರಿಷ್ಕಾರ ಆಗ್ತದೆ. ಆಕೆ ಯಾಕೆ ಅಷ್ಟು ಆಳವಾಗಿ, ಅಷ್ಟು ತೀವ್ರವಾಗಿ ದೇವರನ್ನು ವಿಜ್ಞಾಪನೆ ಮಾಡ್ತಾ ಇದ್ದಾಳೆ ಅಂದ್ರೆ, ಆಕೆ ಮಗಳು ಸ್ವತಂತ್ರತೆ ಆಕೆಗೂ ಮುಖ್ಯ. The freedom of her daughter is more important than anything in this world. ನೀವು ವಿಜ್ಞಾಪನೆ ಮಾಡಿದ್ದಾಗ ಹೆಸರಿಗೆ ಮಾತ್ರ ಪ್ರಾರ್ಥನೆ ಮಾಡಿ ಏನೋ ಆಗ್ಬಿಡ್ತಾರೆ ಅಂತ ತಿಳ್ಕೊಬೇಡ್ರಿ. ನಿಜವಾಗ್ಲೂ ನಿಮ್ಮ ಮಕ್ಕಳ ಬಿಡುಗಡೆ, ಸ್ವತಂತ್ರ ನಿಮಗೆ ಮುಖ್ಯನಾ? ನಿಜವಾಗಲೂ ಈ ಲೋಕದಲ್ಲಿರುವಂತ ಮಾಲಿನ್ಯಗಳಿಗೆ ನಿಮ್ಮ ಮಕ್ಕಳು ಬಾನಿಸರಾದರೆ, ಸ್ಲೇವ್ಸ್ ಆದ್ರೆ, ಅಡಿಕ್ಟ್ ಆದ್ರೆ, ಚಟವಾಗಿ ವ್ಯಸನವಾಗಿ ಮಾಡ್ಕೊಂಡು ಜೀವಿಸ್ತಾ ಇದ್ರೆ, ಅದರಿಂದ ನೀವು ಬಿಡುಗಡೆ ಮಾಡಿಸ್ಬೇಕಂದ್ರೆ ಮೇಲೆ ಮೇಲೆ ಪ್ರಾರ್ಥನೆಗಳು ವರ್ಕೌಟ್ ಆಗಲ್ಲ. ಐ ಆಮ್ ಸಾರಿ. ಶಿ ಇಸ್ ಎ ಫೈಟರ್. ಹೋರಾಡ್ತಾ ಇದ್ದಾಳೆ. ಯೇಸು ಕ್ರಿಸ್ತನು ಮಾತಾಡಿಲ್ಲ ಆದ್ರೂ ನಾನು ಇಲ್ಲೇ ಇರ್ತೀನಿ, ಶಿಷ್ಯರು ಓಡಿಸ್ಬಿಟ್ರು ನಾನು ಇಲ್ಲೇ ಇರ್ತೀನಿ. ನನ್ನ ಮಗಳ ಸ್ವತಂತ್ರತೆ ಬಹಳ ಪ್ರಾಮುಖ್ಯ. ಯಾಕಂದ್ರೆ ಆಕೆ ದೆವ್ವದಿಂದ ಹಿಡಿಸಲ್ಪಟ್ಟಿದ್ದಾಳೆ. ದೆವ್ವ ಆಕೆಯನ್ನು ನರಳಾಡಿಸ್ತಾ ಇದ್ದಾಳೆ, ಬಹಳ ಕಾಟ ಕೊಡ್ತಾ ಇದೆ. ಒಂದು ತಾಯಿಗೆ ಎಷ್ಟು ರೋದನೆ ಇರ್ತದೆ, ಎಷ್ಟು ರೋದನೆ ಇರ್ತದೆ, ಎಷ್ಟು ವೇದನೆ ಇದೆ. ಈಗ ಬಿಡ್ತಾ ಇಲ್ಲ ಅನ್ಬಿಟ್ಟು ಯೇಸು ಕ್ರಿಸ್ತನು ಲಾಜಿಕಲ್ ಆಗಿ ಒಂದು ಮಾತಾಡ, ಅಮ್ಮ ಮಕ್ಕಳಿಗೋಸ್ಕರ ತಂದಿರುವಂತ ರೊಟ್ಟೆ ನಾವಿಲ್ಲಿ ಬಂದಿರೋದು ತೂರು ಸೀದೋನು ಪ್ರಾಂತಗಳಲ್ಲಿರುವಂತ ಯೂದ ಜನರ ವಿಮೋಚನೆಗೋಸ್ಕರ ನಾನು ಇಂಪಾರ್ಟೆಂಟ್ ಕೆಲಸದ ಮೇಲೆ ನಾನು ಬಂದಿದ್ದೀನಿ. ಈ ಸುವಾರ್ತೆ ಆಗ್ಲಿ, ಈ ಸೇವೆ ಆಗ್ಲಿ, ಈ ಪರಿಚರ್ಯ ಆಗ್ಲಿ ನಾನು ಅವ್ರಿಗೋಸ್ಕರ ತಂದಿದ್ದೀನಿ. ಈ ಮಕ್ಕಳಿಗೆ, ಯೂದ ಜನರ ಮಕ್ಕಳಿಗೆ ಕೊಡಬೇಕಾಗಿರುವಂತ ಈ ರೊಟ್ಟಿಯನ್ನು ನಿಮ್ಮನ್ನು ಏನಂತ ಕರೀತಾರೆ? ದ ಸ್ಲರ್, ದ ಸ್ಲ್ಯಾಂಗ್ which the Jews used to call the Gentiles in those days is dogs. ಆ ದಿನಗಳಲ್ಲಿ ಅನ್ಯ ಜನರನ್ನು ಯೂದರು ಏನಂತ ಕರೀತಾ ಇದ್ರು ಗೊತ್ತಾ? ನಾಯಿಗಳು. ಈ ನಾಯಿಗಳಿಗೂ ಕೊಡೋದು ಉತ್ತಮನಾ? ಜೀಸಸ್ ಇಸ್ ನಾಟ್ ಮಾಕಿಂಗ್. ನೀವು ನಾಯಿಗಳು ಅಂತ ದೇವರು ಗೇಲಿ ಮಾಡ್ತಾ ಇಲ್ಲ. ನಿಮ್ಮ ಸ್ಥಿತಿ ಇದೆ ಅಂತ ನಿಮ್ಮವರೇ ಕರಿತಾವ್ರಲ್ಲ. ಈ ಯೂದ ಜನರು, ಈ ತೂರು ಸೀರೋ ಪ್ರಾಂತದವರು ನಿಮ್ಮನ್ನೇನು ಕರೀತಾರೆ? ನಿಮ್ಮ ಜನರೇ ನಿಮ್ಮನ್ನು ನಾಯಿಗಳು ಅಂತ ಕರೀತಾ ಇದಾರಲ್ಲ. ಮತ್ತೆ ಅವ್ರಿಗೆ ತಂದಿರುವಂತ ಈ ರೊಟ್ಟಿಯನ್ನು, ಈ ಸುವಾರ್ತೆಯನ್ನು, ಈ ವಾಕ್ಯವನ್ನು, ಈ ಸ್ವಸ್ಥತೆಯನ್ನು, ಈ ಅದ್ಭುತವನ್ನು ನಿನಗೂ ಕೊಡೋದು ಉತ್ತಮನಾ? ನಮ್ಮನ್ನ ಯಾರಾದ್ರೂ ನಾಯಿ ಅಂದ್ರೆ ಅಲ್ಲಿ ಇರ್ತೀವ? ನಾವು ಇರ್ತೀವ? 24 ಗಂಟೆ ನಾಯಿ ತರ ಮನೆ ಹತ್ರ ಬಿದ್ದಿದ್ಯಾ ಅಂದ ತಕ್ಷಣ ಅವ್ರ ಮನೆಗೆ ಒಂದು ಸತಿ ನಾವು ಕಾಲಿಡಲ್ಲ. ನಾಚಿಕೆ ಮಾನ ಮರ್ಯಾದೆ ಇರೋರು ಯಾರು ಹೋಗಲ್ಲ. 24 ಗಂಟೆ ನಾಯಿ ತರ ಮುಂದೆ ಬಿದ್ದಿರ್ತಾರೆ ನಮ್ಮ ಮನೆ. ಒಂದು ಮಾತು ಅಂದ್ರೆ ಸಾಕು, ಆ ನಾಯಿ ಅನ್ನೋ ಪದ ಬಂದಿದ ತಕ್ಷಣ ನಾವು ಇನ್ನು ಮುಂದೆ ಅವ್ರ ಮನೆಗೆ ಹೋಗಲ್ಲ. ಬಟ್ ಇಲ್ಲಿ ಈ ಕಾನಾನು ಸ್ತ್ರೀ ನನ್ನನ್ನು ನಾಯಿ ಅಂದ್ರೂ ಪರವಾಗಿಲ್ಲ,
ನನ್ನ ಮಗಳ ಶ್ರೇಯಸ್ಸಿಗೋಸ್ಕರ, ನನ್ನ ಮಗಳ ಸ್ವಸ್ಥತೆಗೋಸ್ಕರ, ನನ್ನ ಮಗಳ ಬಿಡುಗಡೆಗೋಸ್ಕರ ನಾನು ನಾಯಾದ್ರೂ ಪರವಾಗಿಲ್ಲ, ಹಂದಿ ಆದ್ರೂ ಪರವಾಗಿಲ್ಲ. ಬಟ್ ನಾನು ಕೇಳೋದೇನು ಗೊತ್ತಾ ದೇವರೇ, ನಿನಗಂತೂ ಒಂದು ಉದ್ದೇಶವಿದೆ. ಕೇವಲ ನೀನು ನಿಮ್ಮ ಜನರನ್ನು ಸ್ವಸ್ಥತೆ ಮಾಡಕ್ಕೆ ಬರ್ಲಿಲ್ವಲ್ಲ, ಸ್ವಲ್ಪ ಅನ್ಯ ಜನರಿಗೂ ಕೊಟ್ಟಿದೆಯಲ್ಲ. ನಿನ್ನ ಸ್ವಾರ್ಥ ಕೇವಲ ಯೂದ ಜನರಿಗೆ ಮಾತ್ರವೇ ಅಲ್ಲ, ಕೆಲವು ಅನ್ಯ ಜನರಿಗೂ ಕೊಟ್ಟಿದೆಯಲ್ಲ. ಕೇವಲ ಈ ರೊಟ್ಟಿ ಮಕ್ಕಳಿಗೆ ಮಾತ್ರ ಅಲ್ಲ, ಅವರು ತಿಂದು ಬಿದ್ದಿರುವ ತುಂಡುಗಳು ಅಟ್ಲೀಸ್ಟ್ ನಾಯಿಗಳಿಗಿರ್ತಾವಲ್ಲ, ಆ ತುಂಡುಗಳಲ್ಲಿರುವಂತ ಆ ರೊಟ್ಟಿಗಳಾದ್ರೂ ನನಗೆ ಕೊಡು. I want that extended grace. The grace which may not be rightly for the heathen people. The grace may not be rightly for us. But still, there is an extended grace. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ಜಾಲಿ, ನಿನ್ನ ದಯೆ ನಿಮ್ಮ ಜನರಿಗೆ ಮಾತ್ರವೇ ಅಲ್ಲ, ಅಲ್ಲಿ ತಿಂದು ಬಿದ್ದಿರೋ ತುಂಡುಗಳಾದ್ರೂ ನಾಯಿಗಳು ತಿಂತವಲ್ಲ, ಅದರಿಂದ ಆದರೂ ಕೊಟ್ಟು ನನ್ನ ಮಗಳನ್ನು ಸ್ವಸ್ಥತೆ ಮಾಡು. ವಿಜ್ಞಾಪನ ಅಂದ್ರೆ ಹಂಗಿರ್ಬೇಕು. If you want things to happen from God, your intercession should combine with meekness. ತಗ್ಗಿಸಿಕೊಳ್ಳುವಂತ ಸ್ವಭಾವ ಎಷ್ಟಿದೆ, ದೇವರು ಕೇಳ್ತೀವಿ, ತಗ್ಗಿಸ್ಕೊಳ್ತೀವ? ಇಸ್ರಾಯೇಲ್ರಿಗೆ ಯಾವಾಗ ಯೇಸು ಕ್ರಿಸ್ತನು ತೂರು ಸೀದೋನು ಪ್ರಾಂತದ ಸುವಾರ್ತೆಯನ್ನು ಸಾರಿ ಎಷ್ಟು ಬೇಗ ರಾಜ್ಯವನ್ನು ಸ್ಥಾಪಿಸಿಬಿಡ್ತಾನೆ, ರೋಮ ಪ್ರಭುತ್ವ ಎಷ್ಟು ಬೇಗ ಆಗ್ಬಿಡ್ತದೆ, ಇದು ಪ್ರಾಮುಖ್ಯ. ಬಟ್ ಯೇಸು ಕ್ರಿಸ್ತನಿಗೆ ತೂರು ಸೀದೋನು ಪ್ರಾಂತಗಳ ಮಾತ್ರವೇ ಅಲ್ಲ, ಅನ್ಯ ಜನರಿಗೂ ಈ ಸುವಾರ್ತೆ ಸೇರ್ಬೇಕಾದ್ರೆ, ದೇವರ ಕಾರ್ಯಗಳಾಗ್ಬೇಕಾದ್ರೆ, ಕೇವಲ ಚರ್ಚ್ಗೆ ಬರೋರು ಮಾತ್ರಕ್ಕೆ ಅಲ್ಲ, ಯಾರು ನಂಬಿಕೆ ಇಡ್ತಾರೋ, ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡಿ ಹೊರಗೆ ಇದ್ರು ಅವ್ರಿಗೂ ದೇವರ ಕೃಪೆ ಸಮೃದ್ಧಿಯಾಗಿದೆ. That's why she is asking the extended grace. Extended grace. ಬಹಳಷ್ಟು ಜನರು, ನನಗನಿಸ್ತದೆ, ಆಕೆ ಕೇಳುವ ವಿಧಾನವನ್ನು ನೋಡಿದ್ರೆ ಶಿಷ್ಯರಿಗಿಂತ ಯೇಸು ಕ್ರಿಸ್ತನ ಪ್ರಭಾವದ ಬಗ್ಗೆ ಈಕೆಗೂ ಜಾಸ್ತಿ ತಿಳಿದಿದೆ. ಈತನ ಎಂತ ಕಾರ್ಯಗಳು ಮಾಡಿದ್ದಾನೆ, ಎಂತವರನ್ನು ಸ್ವಸ್ಥತೆ ಮಾಡಿದ್ದಾನೆ, ಯಾರ್ಯಾರನ್ನು ದೇವರು ಅದ್ಭುತ ಕ್ರಿಯೆಗಳನ್ನು ಮಾಡಿ ಉನ್ನತ ಸ್ಥಿತಿಗೆ ತಂದಿದ್ದಾನೆ, ತೂರು ಸೀದೋನು ಪ್ರಾಂತಗಳಲ್ಲಿರುವಂತ ಅವರಿಗೆ ಗೊತ್ತು, ಯೂದ ಜನರಿಗೆ ಗೊತ್ತಿಲ್ಲ, ಶಿಷ್ಯರಿಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ದೇವರು ನಮಗ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಒಂದು, ಆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ತಿಳ್ಕೊಂಡು ಜೀವಿಸೋದು. ನಮ್ಮ ತಂದೆ ತಾಯಿಗಳು ನಮ್ಗೆ ಇದು ಮಾಡ್ತಾರೆ, ನಮ್ಮ ತಂದೆ ತಾಯಿಗಳು ಇದು ಮಾಡ್ತಾರೆ, ನಮ್ಮ ಯಜಮಾನರು ನಮ್ಗೆ ಇದು ಮಾಡ್ತಾರೆ, ಅದು ಒಂದು ಭಾಗ. ನಿಮ್ಮ ಯಜಮಾನರ ಸಾಮರ್ಥ್ಯತೆ, ನಿಮ್ಮ ತಂದೆ ತಾಯಿಗಳ ಸಾಮರ್ಥ್ಯತೆಯನ್ನು ತಿಳ್ಕೊಳ್ಳೋದು ಎರಡನೇ ಭಾಗ. ಈಕೆಗೂ ಮೊದಲನೇ ಭಾಗನು ಗೊತ್ತು, he knows who Jesus is and she also knows what he can do. ಅದಕ್ಕೋಸ್ಕರನೇ ದಾವೀದು ಕುಮಾರನೇ ಒಬ್ಬ ಅನ್ಯಳಿಗೂ ಗೊತ್ತು ಯೇಸು ಕ್ರಿಸ್ತನ ಯಾರ ಮಗನ. ಬಹಳಷ್ಟು ದೇವರ ಮಕ್ಕಳಿಗೆ, ಚರ್ಚಿಗೆ ಬರೋರಿಗೆ ಪ್ರಾರ್ಥನೆಗಳು ಸರಿಯಾಗಿ ಗೊತ್ತಾಗಲ್ಲ. ಪ್ರಾರ್ಥನೆ ಮಾಡಿದ್ರೆ ಏನೇನೋ ಮಾಡ್ತಾ ಇರ್ತೀರಿ. ಪ್ರಾರ್ಥನೆ ಅಂದ್ರೆ ವಿಜ್ಞಾಪನ ಪ್ರಾರ್ಥನೆ ಅಂತ, ಅದು ಹೃದಯದಿಂದ ಬರಬೇಕು, ಸಮಸ್ಯೆ ನಿಂದಾಗಿರ್ಬೇಕು, ಸಮಸ್ಯೆ ತೀವ್ರತೆ ಗೊತ್ತಾಗಬೇಕು. ಆ ಭಾರ ನಿನಗೆ ತಿಳಿದ್ರೆ ಮಾತ್ರ ನೀನು ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡೋದಕ್ಕೆ, ಕಾರ್ಯ ಸಫಲವಾಗುವಂತ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಆಗಲ್ಲ ಅಂದಿದ ತಕ್ಷಣ ಆಕೆ
ಆಯ್ತು ಬಿಡು ಅಂತ ವಾಪಸ್ ಹೋಗಿಲ್ಲ. ಯೇಸು ಕ್ರಿಸ್ತನು ಆಗಲ್ಲ ಅಂದಿದ ತಕ್ಷಣ ಅಷ್ಟೇ ಇನ್ನ ಮಾಡಲ್ಲ ಅಂತ ತೀರ್ಮಾನಕ್ಕೆ ಬರಲಿಲ್ಲ. ಶಿ ಹ್ಯಾಡ್ ದಟ್ ಪರ್ಸಿಸ್ಟೆನ್ಸ್. ಯಾಕಾಗಲ್ಲ? ಇವತ್ತು ಯಾಕಾಗಲ್ಲ ಈ ಕೆಲಸ? ಇವತ್ತು ಯಾಕೆ ನನ್ನ ಮಗಳು ಈ ಸೈತಾನದಿಂದ ದೆವ್ವದಿಂದ ಬಿಡುಗಡೆ ಆಗಲ್ಲ? ವೈ? ಐ ವಿಲ್ ಸಿ. ಯಾಕಾಗಲ್ಲ? ಅದಕ್ಕೋಸ್ಕರನೇ ಎರಡನೇ ಸತಿ ಯಾಕೆ ಕೇಳಿದಾಗ, ಲಾರ್ಡ್ ಪ್ಲೀಸ್ ಹೆಲ್ಪ್ ಮೀ, ನನಗೆ ಸಹಾಯ ಮಾಡಿ. ಆಕೆ ಡೆಡಿಕೇಶನ್ ಇನ್ಕ್ರೀಸ್ ಮಾಡಿದ್ದಾಳೆ. ಆಕೆಗಿರುವಂತ ವಿಜ್ಞಾಪನೆಯನ್ನು ಇನ್ಕ್ರೀಸ್ ಮಾಡಿದ್ದಾಳೆ. ಸಮಸ್ಯೆ ಪರಿಷ್ಕಾರ ಆಗಿಲ್ಲ ಅಂತ ನೀವು ಕೈ ಬಿಡೋದಲ್ಲ. ಪಾಸ್ಟಮ್ಮ ಪಾಪ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾಳೆ ನಮ್ಮ ಮನೆಯಲ್ಲಿ. ಕೆಲವೊಂದ್ಸತಿ ನಿರಾಸೆ ಬಂದಾಗ ಹೇಳ್ತಾಳೆ, ಎಷ್ಟು ಪ್ರೇಯರ್ ಮಾಡಿದ್ರು ಆಗ್ತಾ ಇಲ್ವಲ್ಲ, ಎಷ್ಟು ಪ್ರೇಯರ್ ಮಾಡ್ತೂ ಆಗ್ತಾ ಇಲ್ವಲ್ಲ, ಇನ್ನ ಅವರೇ ಚೆನ್ನಾಗಿದ್ದಾರೆ, ಅವರೇ ಹಂಗಿದ್ದಾರೆ, ಅವರೇ ಹಂಗಿದ್ದಾರೆ, ನಾವೆಷ್ಟು ಪ್ರಾರ್ಥನೆ ಮಾಡ್ತಾ ಇದ್ರು ಆಗ್ತಾ ಇಲ್ವಲ್ಲ. ನಾನು ಅದೇ ಹೇಳ್ತೀನಿ ಅವಾಗ. ಅಲ್ಲಿಗೆ ಬಿಟ್ಟು ಬಿಟ್ರೆ ಕಾರ್ಯಗಳಾಗಲ್ಲ. ಯು ಕಮ್ ಟು ಆಲ್ಮೋಸ್ಟ್ ದ 3/4 ಆಫ್ ದ ಪ್ರಾಬ್ಲಮ್. ಮುಕ್ಕಾಲ್ ಭಾಗಕ್ಕೆ ಬಂದಿದ್ದೀರಿ. ಅಲ್ಲಿ ಬರ್ತದೆ ನಿರುತ್ಸಾಹ. ನಿಮ್ಮ ಮನೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳಿರ್ತವೆ. ಮುಕ್ಕಾಲರಷ್ಟು ಪ್ರಾಬ್ಲಮ್ ತನಕ ಹೋಗ್ತೀರಾ. ಇನ್ನ ಸಮಸ್ಯೆಗೂ 2-3 ಹೆಜ್ಜೆಗಳಿದ್ದಾಗೆ ಬಿಟ್ಬಿಡೋದು. ಈಗ ಎಷ್ಟು ಆಟಂಕಗಳು ಬರ್ತವೆ. ವಾಕ್ಕಾದಿರುವಂತ ದೇವರು ಒಂದು ಮಾತು ಹೇಳ್ತಾರೆ, ಶಿಷ್ಯರು ಓಡಿಸ್ತವ್ರು. ಜೊತೆಗೆ ಯೇಸು ಕ್ರಿಸ್ತನು ಹೇಳ್ಬಿಟ್ಟ, ನಾನು ಬಂದಿರೋದು ತೂರು ಸೀದೋನು ಪ್ರಾಂತಗಳಲ್ಲಿರುವಂತ ಇಸ್ರಾಯೇಲ್ರು ಮಕ್ಕಳಿಗೆ ರೊಟ್ಟಿಯನ್ನು ಕೊಡಕ್ಕೆ ಬಂದಿದೆ. ಬಟ್ ಶಿ ವಿಲ್ ನಾಟ್ ಗಿವ್ ಅಪ್. ದೇವರೇ ನನಗೆ ಸಹಾಯ ಮಾಡಿ, ನನಗೆ ಸಹಾಯ ಮಾಡಿ. ಈ ಸಮಸ್ಯೆ ನಂದು. ಈ ಸಮಸ್ಯೆ ಪರಿಷ್ಕಾರ ಮಾಡೋದಕ್ಕೆ ನನ್ನ ಕುಟುಂಬದಲ್ಲಿ ಯಾರೂ ಇಲ್ಲ. ಯಾರಿಗೂ ಹುಟ್ಟಿದಾಳೋ ಅವರೇ ಇಲ್ಲ. ಇನ್ನು ಒಂದು ತಂದೆ ಇಲ್ದಿರುವಂತ ಒಂದು ಹೆಣ್ಮಗು, ವಯಸ್ಸಲ್ಲಿರುವಂತ ಹೆಣ್ಮಗು ದೆವ್ವದಿಂದ ಕಾಟದಿಂದಿದ್ದಾಳಪ್ಪ. ನನ್ನ ಕರುಳು ಕರಗೋಗ್ತಾ ಇದೆ. ದಿನ ಆಕೆ ಕೆಳಗ ಬಿದ್ದು ಒದ್ದಾಡೋದು ನೋಡಕ್ಕಾಗ್ತಾ ಇಲ್ಲ ನನಗೆ. ಹತ್ತಿರವಾಗಿ ನಾನು ಬೆಳೆಸಿರುವಂತ, ನಾನು ಹಾಲು ಕೊಟ್ಟು ಬೆಳೆಸಿರುವಂತ ಮಗು ಹತ್ರ ಹೋಗಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಆಕೆ ದೆವ್ವ ಹಿಡಿದಿದ್ದ. ಎಷ್ಟು ಬೇಜಾರಿರ್ತದೆ, ಎಷ್ಟು ಬೇಜಾರಿರ್ತದೆ. ನಮ್ಗೆ ಜನ್ಮ ಕೊಟ್ಟಿರುವಂತ ತಂದೆ ತಾಯಿಗಳನ್ನ ನಾವು ಮುಟ್ಟಕ್ಕಾಗಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ. ನಮ್ಮ ಹೊಟ್ಟೆಲಿ ಹುಟ್ಟಿರುವಂತ ಮಕ್ಕಳನ್ನು ನಾವು ಮುಟ್ಟಕ್ಕಾಗಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾ ಕೇಳ್ತಾ ಇದ್ದಾರೆ, ದೇವರೇ ಮೊದಲು ನನಗೆ ಸಹಾಯ ಮಾಡು, ಹೆಲ್ಪ್ ಮೀ, ನನಗೆ ಸಹಾಯ ಮಾಡು. ಈ ಸಮಸ್ಯೆ ನಂದು, ಈ ಸಮಸ್ಯೆ ನಂದು, ನನ್ನನ್ನು ಕರುಣಿಸು, ನನಗೆ ಸಹಾಯ ಮಾಡು. ಹೌದು, ಕರೆಕ್ಟೇ, ನೀನು ಹೇಳಿದಪ್ಪ, ನಿಜಾನೇ. ನೀನು ಬಂದಿರೋದು ತೂರಿಸಿದವನ ಪ್ರಾಂತಗಳಿಗೆ, ನೀನು ಬಂದಿರೋದು ನಿನ್ನ ಮಕ್ಕಳಿಗೂ ರೊಟ್ಟಿಯನ್ನು ಕೊಡೋದಕ್ಕೆ. ಆದರೆ ಉಳಿದಿರುವಂತ ಆ ತುಂಡುಗಳಲ್ಲಾದ್ರೂ ನನಗಿಲ್ವಾ? ಆ ಉಳಿದಿರುವಂತ ತುಂಡುಗಳಲ್ಲಾದ್ರೂ ನಿನ್ನ ಕೃಪೆ ನನಗಿಲ್ವಾ? ನಿನ್ನ ಕನಿಕರ ನನಗಿಲ್ವಾ? ನಿನ್ನ ದಯ ನನಗಿಲ್ವಾ? ನನ್ನ ಮಗಳನ್ನು ನೋಡಪ್ಪ, ನನಗೆ ಸಹಾಯ ಮಾಡಿ. ಇವತ್ತು ನಿಮ್ಮ ಪ್ರಾರ್ಥನೆ ಏನಾಗಿದೆ? ಎಷ್ಟು ಕಾಲ ಅವ್ರಿಗೆ ಸಹಾಯ ಮಾಡಿದ್ರೆ ಅವರು 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 ಅಂತ ಅಲ್ಲೇ ಇರ್ತದೆ. ಆಲ್ವೇಸ್ ವೆನ್ ಯು ಆರ್ ಇಂಟರ್ಸೀಡಿಂಗ್ ವಿತ್ ಗಾಡ್, ನೀನು ವಿಜ್ಞಾಪನೆ ಮಾಡಿದ್ದಾಗ ದಟ್ ಪ್ರೇಯರ್ ಯು ಶುಡ್ ಫೀಲ್, ಇದು ನಂದು ಸಮಸ್ಯೆ, ಇದು ನಂದು ಸಮಸ್ಯೆ, ನನಗೆ ಸಹಾಯ ಮಾಡಿ. ಯಾವಾಗ ಈಕೆ ಅಟ್ಲೀಸ್ಟ್ ಆ ಬಿದ್ದಿರುವಂತ ತುಂಡುಗಳಲ್ಲಿ ಈಕೆಗೆ ನಂಬಿಕೆ ಇದೆ ಅಂದ್ರೆ, ಇಂಗ್ಲಿಷ್ ಬೈಬಲ್ ಅಲ್ಲಿ, ಓ ವುಮನ್ thy faith is great, ನಿನ್ನ ವಿಶ್ವಾಸವು ಎಷ್ಟು ದೊಡ್ಡದು, ನಿನ್ನ ವಿಶ್ವಾಸವು ಎಷ್ಟು ದೊಡ್ಡದು. ಯಾಕಂದ್ರೆ ಈ ವಿಶ್ವಾಸ ಎಂತ ಕಾರ್ಯ ಮಾಡೈತಂದ್ರೆ,
ನೀನು ಇಲ್ಲೇ ಇದ್ರು ನಿನ್ನ ಮನೆಯಲ್ಲಿ ದೆವ್ವ ನಿನ್ನ ಮಗಳನ್ನು ಬಿಟ್ಟು ಹೋಗಿಲ್ಲ. ಬೈಬಲ್ ಗ್ರಂಥದಲ್ಲಿ ದೇವರು ಸ್ಪಾಟ್ ಅಲ್ಲಿ ನಿಂತುಕೊಂಡು ಇನ್ನೊಂದು ಸ್ಪಾಟ್ ಅಲ್ಲಿ ಅದ್ಭುತ ಮಾಡಿರೋದು ಎರಡು ಸಂದರ್ಭಗಳಲ್ಲಿ. ಒಂದು ಈಕೆ, ಎರಡನೇದು ಶತಾಧಿಪತಿ ದಾಸನ ವಿಷಯದಲ್ಲಿ. ಆ ಶತಾಧಿಪತಿ ಬಂದು ಹೇಳ್ತಾನೆ, ನಾನು ರೋಮ ಶತಾಧಿಪತಿ, ನನ್ನ ದಾಸನು ಬಹಳ ಅನಾರೋಗ್ಯದಿಂದಿದ್ದಾನೆ. ನಾನೊಂದು ಮಾತು ಹೇಳಿದ್ರೆ ಇಲ್ಲಿಂದ 4 ಜನ ಹೋಗ್ತಾರೆ, 4 ಜನ ಬರ್ತಾರೆ. ನೀನು ನನ್ನ ಮನೆಗೆ ಬರೋದಕ್ಕೆ ನಾನು ಅಷ್ಟು ಪಾತ್ರನಲ್ಲ, ಆದರೆ ನೀನು ಕೃಪೆ ಇದ್ರೆ ನನಗೆ ಸಹಾಯ ಮಾಡು ಅಂದಿದ ತಕ್ಷಣ ದೇವರು ಹೇಳಿದ್ರು, ಇಸ್ರಾಯೇಲ್ರಲ್ಲಿ ಈ ತರ ವಿಶ್ವಾಸವನ್ನು ನೋಡಿಲ್ಲ, ಈ ಕ್ಷಣದಲ್ಲಿ ನೀ ದಾಸನು ಸ್ವಸ್ಥನಾಗಿದ್ದಾನೆ, ಹೋಗಂತ. ಯೇಸು ಕ್ರಿಸ್ತನ ಯಾಕೆ ಈ ಮಾತು ಹೇಳಿದ್ರು ಗೊತ್ತಾ? ನನ್ನ ಸ್ವಂತ ಜನರಲ್ಲಿ ಇಲ್ದಿರುವಂತ ವಿಶ್ವಾಸ ಅನ್ಯ ಜನರಲ್ಲಿದೆ. ಬೈಬಲ್ ಗ್ರಂಥದಲ್ಲಿ 2 ಸಂದರ್ಭಗಳಲ್ಲಿ ದೇವರು ಅಲ್ಲಿ ಹೋಗಿ ಕೈ ಹಾಕಿ ಮುಟ್ಟಿ ಎಣ್ಣೆ ಹಚ್ಚಿ ಸ್ವಸ್ಥತೆ ಮಾಡಿಲ್ಲ. ಇಲ್ಲಿ ಮಾತು ಕೊಟ್ರೆ ಅಲ್ಲಿ ಸ್ವಸ್ಥತೆ ಆಗಿದೆ. ದಟ್ಸ್ ದ ಪವರ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ಮಾತು ಅಷ್ಟು ಪ್ರಭಾವವಾಗಿ ದೇವರ ಮಾತು ಇರಬೇಕಾದ್ರೆ ನಿನ್ನ ವಿಶ್ವಾಸ ಅಷ್ಟು ದೊಡ್ಡದಾಗಿದೆ. ಗ್ರೇಟ್ ಫೇತ್. ವಾಟ್ ಈಸ್ ಗ್ರೇಟ್ ಫೇತ್? ಆ ಮಹಾವಿಶ್ವಾಸ ಅಂದ್ರೆ ಏನು? ಆ ಮಹಾವಿಶ್ವಾಸ ಅಂದ್ರೆ ಅದು ಊಹಿಸದಂತ ಸ್ಥಳಗಳಲ್ಲಿ ನಿನಗೆ ಸಿಕ್ಕುವುದು. ನೀನು ಊಹಿಸದಂತ ಸ್ಥಳದಲ್ಲಿ ನಿನಗೆ ಸಿಕ್ಕುವುದು. ನೀನು ಇಲ್ಲಿ ದೇವರ ಕಾರ್ಯವನ್ನೇ ಆಗುತ್ತಂತ ನೀನ್ ನಂಬುತ್ತೀಯ, ಎಲ್ಲಿ ದೇವರ ಕಾರ್ಯ ಆಗ್ತದೆ ನಿನ್ಗೆ ಗೊತ್ತಿಲ್ಲ. ಊಹಿಸದೆ ಸ್ಥಳಗಳಲ್ಲಿ ಸಿಕ್ಕುವಂಥದ್ದು ಮಹಾವಿಶ್ವಾಸ. ಒಂದು ತಾಯಿ ಒಂದು ಮಗನ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ಈ ಮಗನ ಸಾವನ್ನು ನಾನು ನೋಡಕ್ಕಾಗಲ್ಲ, ಸುತ್ತಮುತ್ತ ಯಾರು ಇಲ್ಲ, ಕಣ್ಣೆತ್ತು ನೋಡಿದ್ರು ಬೀಡಷ್ಟು ಮರಳು ಬಿದ್ದಿದೆ, ಎಲ್ಲಿ ಒಂದು ತುತ್ತು ನೀರು ಸಿಗ್ತಾ ಇಲ್ಲ, ಒಂದು ನಾಳೆಗೆ ಹಣಿಗಲು ನೀರು ಸಿಕ್ಕುವಂತ ಸ್ಥಳ ಅಲ್ಲ. ಎಡಾರಿ ಪ್ರಾಂತದಲ್ಲಿ ಒಂದು ಮಗನನ್ನು ಸಾವನ್ನು ನಾನು ನೋಡಕ್ಕಾಗಲ್ಲ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸ್ ಅಲ್ಲಿ ದೇವರು ಆಕೆಗೂ ನೀರನ್ನು ಕೊಡಿಸಿದ. That's great faith. When you have the great faith, things happen in your unexpected zone. ನಿನ್ನಲ್ಲಿ ಮಹಾವಿಶ್ವಾಸ ಇದ್ರೆ ನೀನು ಊಹಿಸದೇ ಇರದಂತ ಸ್ಥಳಗಳಲ್ಲಿ, ನೀನು ಯೋಚನೆ ಮಾಡದೇ ಇರುವಂತ ಸ್ಥಳಗಳಲ್ಲಿ, ನೀನು ಯಾವತ್ತೂ ನಡೆಸದೇ ಇರುವಂತ ಪ್ರಾಂಗಣಗಳಲ್ಲಿ ದೇವರ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ. That's the great faith. The place where she stays is not her own place. ಆಕೆ ಇರೋದು ಒಂದು ಸ್ಥಳದಲ್ಲಿ, ಆಕೆ ಮಗಳಿರೋದು ಇನ್ನೊಂದು ಸ್ಥಳದಲ್ಲಿ. ಇಲ್ಲಿ ಮಾತು ಕೊಟ್ರೆ ಅಲ್ಲಿ ಕಾರ್ಯ ಆಗಿದೆ ಅಂದ್ರೆ ಅಷ್ಟು ದೊಡ್ಡ ವಿಶ್ವಾಸ ಇದೆ. What is great faith? Great faith is always measured by disadvantages. ಮಹಾವಿಶ್ವಾಸಕ್ಕೆ ಯಾವತ್ತೂ ಆಟಂಕಗಳು ಬರ್ತವೆ. ಮಹಾವಿಶ್ವಾಸ ಬೆಳಿಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಮಹಾವಿಶ್ವಾಸ ಬೆಳಿಬೇಕಾದ್ರೆ ಅಷ್ಟು ಸಲೀಸಾಗಲ್ಲ ಕಾರ್ಯಗಳು. ಹಿಂಗ್ ಪ್ರೇಯರ್ ಮಾಡ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಷ್ಟು ಸಲೀಸಾಗಲ್ಲ. ಮಹಾವಿಶ್ವಾಸ ಅಂದ್ರೆ ವರ್ಷಾನುಗಟ್ಲೆ ಎದುರು ನೋಡ್ಬೇಕಾಗುತ್ತೆ. ಅಬ್ರಹಾಮ ವಿಶ್ವಾಸಗಳಿಗೆ ತಂದೆ ಆಗಿದ್ದಾನಂದ್ರೆ ಒಂದು ಮಗುಗೋಸ್ಕರ 25 years ವೆಯ್ಟ್ ಮಾಡಿದ್ದಾನೆ. ವಯಸ್ಸಾಗಿರುವಂತ ಅಜ್ಜಿ ಹೊಟ್ಟೆಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸ್ ಅಲ್ಲಿ ದೇವರ ಕಾರ್ಯ ಮಾಡ್ಬೇಕಾದ್ರೆ ಎಷ್ಟೋ ಡಿಸ್ಅಡ್ವಾಂಟೇಜಸ್ ಇರ್ತವೆ. ಆದರೂ ದೇವರ ಕಾರ್ಯವನ್ನು ಮಾಡಿದಾನಂದ್ರೆ ಅದು ಮಹಾವಿಶ್ವಾಸ. ದಟ್ಸ್ ಗ್ರೇಟ್ ಫೇತ್. Great faith always faces sarcasm. ನಿನ್ನ ವಿಶ್ವಾಸ ಕೆಲವೊಂದು ಸಂದರ್ಭಗಳಲ್ಲಿ ನಾಚಿಕೆ ಪಡುವಂತ ಅವಮಾನಗಳು ತರ್ತದೆ. ಇವತ್ತು ಯಾರಾದ್ರೂ ನನಗೆ ಅವಮಾನಗಳು ಬರ್ತಾ ಇದ್ದಾವೆ ಅಂತ ಬಿಟ್ಟು ಹೋದರೆ ನಿಮ್ಮಲ್ಲಿ ಮಹಾವಿಶ್ವಾಸ ಇಲ್ಲ, ಆ ದೊಡ್ಡ ನಂಬಿಕೆ ಇಲ್ಲ. If you are having great faith, go through sarcastic situations.
ಜನರು ನಿಮ್ಮನ್ನು ನಿಂದಿಸ್ತಾರೆ, ನಿಮ್ಮನ್ನು ದೂಷಿಸ್ತಾರೆ, ನಿಮ್ಮನ್ನು ಗೇಲಿ ಮಾಡ್ತಾರೆ, ನಿಮ್ಮನ್ನು ತಳ್ತಾರೆ. ಶಿಷ್ಯರು ಏನ್ ಮಾಡ್ತಾ ಇದ್ರು? ಹೋಗು, ಕಳಿಸ್ಬಿಡು. ಅವಮಾನಗಳು, ನಿಂದಗಳು, ಸರ್ಕಾಸ್ಟಿಕ್ ಟ್ರೀಟ್ಮೆಂಟ್. ಆ ತಾಯಿಗೆ ಗೊತ್ತು. ಯಾಕಂದ್ರೆ ಆ ತಾಯಿ ಅವಮಾನಗಳಾದ್ರು, ನಿಂದಗಳಾದ್ರು, ತಳ್ಳಲ್ಪಟ್ರು, ನನ್ನ ಸಮಸ್ಯೆ ನನಗೆ ಮುಖ್ಯ. ಲಾರ್ಡ್ ಹೆಲ್ಪ್ ಮೀ, ಮೈ ಪೇನ್ ಇಸ್ ಇಂಪಾರ್ಟೆಂಟ್ ಆನ್ ದಿ ಸರ್ಕಾಸ್ಟಿಕ್ ಟ್ರೀಟ್ಮೆಂಟ್. ಈ ಅವಮಾನಗಳಿಗಿಂತ, ಈ ದೂಷಣೆಗಳಿಗಿಂತ, ಈ ತಳ್ಳಾಟಕ್ಕಿಂತ ನನ್ನ ಸಮಸ್ಯೆ ಬಹಳ ಪ್ರಾಮುಖ್ಯವಾದದ್ದು. ದೇವರೇ ನನಗೆ ಸಹಾಯ ಮಾಡಿ. That's great faith. That's great faith. Great faith receives appreciation from the Lord. ಹೊಗಳಿಕೆ ಬರಲ್ಲ. ದೊಡ್ಡ ವಿಶ್ವಾಸ, ಮಹಾವಿಶ್ವಾಸಕ್ಕೆ ಹೊಗಳಿಕೆ ಬರಲ್ಲ. ಮಹಾವಿಶ್ವಾಸಕ್ಕೆ, ದೊಡ್ಡ ನಂಬಿಕೆಗೆ ಹೊಗಳಿಕೆ, ಪ್ರೈಸ್, ಸನ್ಮಾನಗಳು ಬರಲ್ಲ. ಅವಮಾನಗಳೇ ಬರ್ತವೆ. ಅವಮಾನ ಬಂದ್ರು, ನಿಂದೆ ಬಂದ್ರು, ದೋಷಣೆ ಬಂದ್ರು, ಹೇಳನೆ ಬಂದ್ರು, ತಳ್ಳಲ್ಪಟ್ರು, ನನ್ ಕಾನ್ಸಂಟ್ರೇಷನ್ ಒಂದೇ. ದೇವರೇ, ಲಾರ್ಡ್ ಹೆಲ್ಪ್ ಮೀ, ಹೆಲ್ಪ್ ಮೀ, ಹೆಲ್ಪ್ ಮೀ, ಬಿಕಾಸ್ ಐ ನೋ ದ ಪ್ರಾಬ್ಲಮ್. ನನಗೆ ಗೊತ್ತು ನನ್ನ ಸಮಸ್ಯೆ ಏನಂದ್ರೆ ನನ್ನ ಮಗಳ ಸ್ವತಂತ್ರತೆ ನನಗೆ ಬಹಳ ಪ್ರಾಮುಖ್ಯ. ಇವತ್ತಿಲ್ಲಿರುವಂತ ಸಹೋದರ ಸಹೋದರಿಯರೇ, ಹೌ ಇಸ್ ಯುವರ್ ಫೇತ್? ಹೆಂಗಿದೆ ನಿಮ್ಮ ವಿಶ್ವಾಸ? ಕೆಲಸಗಳಾದ್ರೆ ದೇವ್ರು ಅನ್ನೋದು, ಕೆಲಸಗಳಾಗ್ಲಿ ದೇವ್ರು ಬಿಡೋದು. ದೇವ್ರು ಮಾಡಿದ್ರೆ ದೇವ್ರ ಹಿಂದೆ ಬೀಳೋದು, ದೇವ್ರು ಆಗಲ್ಲ ಅಂದ್ರೆ ಉಲ್ಟಾ ತಿರುಗೋದು. ಅಮ್ಮ, ಇದು ನಾನು ತೂರು ಸೀದೋನು ಪ್ರಾಂತಗಳಲ್ಲಿರುವಂತ ನನ್ನ ಮಕ್ಕಳಿಗೆ ತಂದಿರುವಂತ ರೊಟ್ಟೆ ಅಂದ ತಕ್ಷಣ ರೈಟ್, ಓಕೆ, ಬಾಯ್ ಅಂತ ಹೇಳಿಲ್ಲ. ಶಿ ಎಕ್ಸ್ಟೆಂಡೆಡ್. ವಿಜ್ಞಾಪನೆ ಪ್ರಾರ್ಥನೆ ಯಾವತ್ತೂ ಎಕ್ಸ್ಟೆಂಡ್ ಆಗಬೇಕು. ಸಮಸ್ಯೆ ಬಂದ್ರೆ ಅದನ್ನು ದಾಟಿ ಹೋಗ್ತೀನಿ, ನಿಂದೆ ಬಂದ್ರೆ ಅದನ್ನು ದಾಟಿ ಹೋಗ್ತೀನಿ, ಶ್ರಮ ಬಂದ್ರೆ ಅದನ್ನು ದಾಟಿ ಹೋಗ್ತೀನಿ. ಎಷ್ಟು ಹರ್ಡಲ್ಸ್ ಬರ್ತವೆ ಅಷ್ಟು ದಾಟಿ ಹೋಗಿ ನಾನು ವಿಜ್ಞಾಪನೆ ಮಾಡ್ತೀನಿ, ಬೆಡಾಡ್ತೀನಿ. ದೇವರ ಕಾರ್ಯವನ್ನು ಮಾಡುವ ತನಕ ನಾನು ಬಿಡಲ್ಲ. ಒಂದು ಕಡೆ ಈ ಹೆಣ್ಣು ಹೆಂಗ್ ಕಾಣಿಸ್ತೈತೆ ಅಂತ ನನಗೆ ದೇವರನ್ನ ಆಲ್ಮೋಸ್ಟ್ ಆಗಿ ಹೆಂಗ್ ಇಟ್ಕೊಂಡಿದ್ದಾಳೆ ಅಂದ್ರೆ, ಆ ದಿನ ಕಾಲದಲ್ಲಿ ಯಾಕೋಬು ಹೆಂಗ್ ಇಟ್ಕೊಂಡಿದ್ದಾಳೆ. ನೀನು ನನ್ನ ಆಶೀರ್ವಾದ ಮಾಡೋದಕ್ಕ ನಾನು ನಿನ್ನನ್ನು ಬಿಡಲ್ಲ. ಐ ವಿಲ್ ನಾಟ್ ಲೀವ್ ಯು unless and until you bless me, you take away the curse from me. ನನ್ನ ಮೇಲಿಂದ ಶಾಪವನ್ನು ತೆಗೆಯುವ ತನಕ, ನನ್ನ ಮೇಲಿಂದ ಈ ನಿಂದೆಯನ್ನು ತೆಗೆಯುವ ತನಕ, ಯಾಕೋಬ ಅಂದ್ರೆ ಮೋಸಗಾರನಂತ ಹೆಸರು ತೆಗೆಯುವ ತನಕ ನಾನು ನಿನ್ನ ಬಿಡಲ್ಲ. ಹಗಲಾಗ್ಲಿ, ಸೂರ್ಯನ ಬರ್ಲಿ, ರಾತ್ರಿ ಆಗ್ಲಿ, ತೊಡೆ ಸಿಟ್ಲಾಗ್ಲಿ, ನಾನು ನಿನ್ನನ್ನು ಬಿಡಲ್ಲ ಅಂತ ಇಟ್ಕೊಂಡಿದ್ದಾಳೆ. ಇದೇ ರೀತಿಯಾಗಿ ಈಕೆಯನ್ನು ಇಟ್ಕೊಂಡಿದ್ದಾಳೆ. ನಿನ್ನ ಶಿಷ್ಯರು ತೊಳೆದ್ರು, ನೀನು ನನ್ನ ನಾಯಿ ಅಂದ್ರು, ನೀವು ನನಗೆ ತಂದಿಲ್ಲ ಅಂದ್ರು ನಾನು ನಿನ್ನ ಬಿಡಲ್ಲ. ದೇವರೇ ನನಗೆ ಸಹಾಯ ಮಾಡು, ಯಾಕಂದ್ರೆ ನನ್ನ ಮಗಳ ಬಿಡುಗಡೆ ನನಗೆ ಮುಖ್ಯ. That's the intercession. ಇವತ್ತು ಮಾಡಿ ಪ್ರಾರ್ಥನೆ ನಾಳೆ ಆಗ್ಬಿಡ್ತದೆ ಅಂತ ತಿಳ್ಕೊಬೇಡ. ವಿಜ್ಞಾಪನೆ ಯಾವತ್ತೂ ಸಮಸ್ಯೆಗಳ ಮಧ್ಯದಲ್ಲೇ ಪ್ರಯಾಣ ಮಾಡ್ತದೆ. ವಿಜ್ಞಾಪನೆ ಯಾವತ್ತೂ ಡಿಸ್ಅಡ್ವಾಂಟೇಜಸ್ ಮಧ್ಯದಲ್ಲೇ ಬರ್ತದೆ. ಆದರೆ ವಿಜ್ಞಾಪನ ಪ್ರಾರ್ಥನೆ ಮಹಾವಿಶ್ವಾಸ ಇದ್ದರೆ ಯು ವಿಲ್ ರಿಸೀವ್ ವಾಟ್ ಯು ಡಿಸೈರ್. ಈ ದೀನನು ಮೊರೆ ಇಟ್ಟಾಗ ಯೆಹೋವ ಕೇಳಿಸ್ಕೊಂಡು. ಒಬ್ಬ ಐಶ್ವರ್ಯವಂತರ ಪ್ರಾರ್ಥನೆಗೆ, ಒಬ್ಬ ದೀನನ ಪ್ರಾರ್ಥನೆಗೆ ವ್ಯತ್ಯಾಸವೇನು? ಐಶ್ವರ್ಯವಂತನ ಪ್ರಾರ್ಥನೆ ತಿರಸ್ಕರಿಸಲ್ಪಟ್ಟಿದೆ, ದೀನನ ಪ್ರಾರ್ಥನೆ ದೇವರ ಪಾದ ಸನ್ನಿಧಿಗೆ ಬಂದಿದೆ. There are so many requests rich man had. ದೇವರೇ, ಆ ಲಾಜರನ್ನು ಕಳಿಸಿ ಒಂದು ಡ್ರಾಪ್ ನೀರು ನನ್ನ ನಾಲಿಗೆ ಮೇಲೆ ಹಾಕು. ನಾಟ್ ಪಾಸಿಬಲ್ ಅಂದ ದೇವ್ರು. ನಾಟ್ ಪಾಸಿಬಲ್. ಹಂಗಾದ್ರೆ ಲಾಜರನ್ನು ಕಳಿಸಿ ನಮ್ಮ ಸಹೋದರರಿಗೆ ಸ್ವಾರ್ಥ ಸಾರಿಸಿ. ನಾಟ್ ಪಾಸಿಬಲ್ ಅಂತ ದೇವರು.
ಐಶ್ವರ್ಯವಂತ ಪ್ರಾರ್ಥನೆ ತಿರಸ್ಕರಿಸಲ್ಪಟ್ಟಿದೆ. ಈ ದೀನ ಪ್ರಾರ್ಥನೆ, ಹರ್ ಹಂಬಲ್ ಪ್ರೇ, ತಗ್ಗಿಸಿಕೊಂಡು ಮಾಡಿದಂತ ವಿಜ್ಞಾಪನೆ. ಯಾಕಂದ್ರೆ ಆ ವಿಜ್ಞಾಪನೆ ಅಂದ್ರೆ ಹೋರಾಟ ಇದೆ. ನಿಮ್ಮ ಪ್ರಾರ್ಥನೆಯಲ್ಲಿ ಹೋರಾಟ ಇರಬೇಕು. ಸುಮಾರು ಜನ ಹೋರಾಟ ಪ್ರಾರ್ಥನೆ ಅಂದ್ರೆ ಅವ್ರ ಮೇಲೆ ಬಾಣ ಇವ್ರ ಮೇಲೆ ಬಾಣ ಹಾಕೋದಲ್ಲ. ಫಸ್ಟ್ ಆಫ್ ಆಲ್ ಯು ಸೇ, ಲಾರ್ಡ್, ದೇವರೇ ನನ್ನನ್ನು ಕರುಣಿಸು. ಹೌದು, ನಾನು ಕಾನಾನಿಯಳೇ. ಹೌದು, ನಾನು ತೂರಿಸಿರೋ ಪ್ರಾರ್ಥನೆಗಳಲ್ಲಿ ಬಹಳಷ್ಟು ಅವಮಾನ ಹೊಂದಿರುವಂತ ಪ್ರಾರ್ಥನೆಗಳಲ್ಲಿ ಬಂದಿರೋಳೆ. ಹೌದು, ನಮ್ಮನ್ನು ಯೂದರು ನಾಯಿಗಳಂತ ಕರೀತಾರೆ. ಹೌದು, ನನ್ನ ಗಂಡ ಇಲ್ಲದವಳು. ಹೌದು, ನನ್ನ ಮನೆಯಲ್ಲಿ ಸಮಸ್ಯೆ. ಹೌದು, ಐ ಆಮ್ ಹೋಪ್ಲೆಸ್, ಬಟ್ ಯೆಟ್ ಲಾರ್ಡ್ ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಹೆಲ್ಪ್, ನನಗೆ ಸಹಾಯ. ದೇವರ ಮಕ್ಕಳೇ, ದೇವರು ಸಮಾಧಾನ ಕೊಟ್ಟಿಲ್ಲ. ಶಿಷ್ಯರು ತಳೆದ್ರು. ಸ್ಟೇಟ್ಮೆಂಟ್ ಬಂದು, ಶಿ ಇಸ್ ನಾಟ್ ಕ್ವಾಲಿಫೈಡ್. ದ ಪರ್ಪಸ್ ಇಸ್ ನಾಟ್ ಜೀಸಸ್ ಕಮಿಂಗ್ ಟು ಟೂರ್ ಅಂಡ್ ಸೀಡೋನ್ ಫಾರ್ ಹರ್. ಅದ್ಭುತ ಕಾರ್ಯಗಳು ಮಾಡಬೇಕಾದ್ರೆ ದೇವರು ಆಶ್ಚರ್ಯ ರೀತಿಯಾಗಿ ಮಾಡ್ತಾರೆ. ನಿನ್ನಲ್ಲಿ ವಿಜ್ಞಾಪನೆ ಇದ್ದರೆ ನಿನಗ ಅಲ್ಲ ಆದರೂ ಅದು ನಿನಗೆ ದೇವರು ಸೇರಿಸ್ತಾರೆ. ಯು ವಿಲ್ ಗೆಟ್ ವಾಟ್ ಯು ಡೋಂಟ್ ಡಿಸರ್ವ್ ಇಫ್ ಯುವರ್ ಇಂಟರ್ಸೆಷನ್ ಇಸ್ ಪವರ್ಫುಲ್. ಇದು ಹೊರಗೆ ಮಾಡುವಂತ ಪ್ರಾರ್ಥನೆ ಅಲ್ಲ, ಪ್ರದರ್ಶನೆ ಪ್ರಾರ್ಥನೆ ಅಲ್ಲ, ತೋರಿಸ್ಕೊಳ್ಳುವಂತ ಪ್ರಾರ್ಥನೆ ಅಲ್ಲ. ಇದು ನೋವಿನಿಂದ, ನರಳಾಟದಿಂದ ಬರುವಂತ ಪ್ರಾರ್ಥನೆ. ಈ ಪ್ರಾರ್ಥನೆಗೆ ಬೇಡುವುದಕ್ಕಿಂತ ಮುಂಚೆನೆ ಯಾರು ಅಂತ ತಿಳ್ಕೊ. ಬೇಡ್ಕೊಳ್ಳೋಕ್ಕಿಂತ ಮುಂಚೆನೆ ಆತನ ಸಾಮರ್ಥ್ಯತೆಯನ್ನು ತಿಳ್ಕೊ. ಈಕೆ ಮೊರೆ ಎಷ್ಟು ಪವರ್ಫುಲ್ ಅಂದ್ರೆ, ಯೇಸು ಕ್ರಿಸ್ತನನ್ನು ಇನ್ಸೈಡ್ ಔಟ್ ಮಾಡಿದ. ಒಳಗಡೆ ಇರುವ ಯೇಸು ಕ್ರಿಸ್ತನ ಉದ್ದೇಶವನ್ನು ಹೊರಗೆ ತೆಗೆಸಿದ. ನಿಮ್ಮ ಪ್ರಾರ್ಥನೆ ಏನು ಕದಲಿಸ್ತಾ ಇದೆ? ನಿಮ್ಮ ವಿಜ್ಞಾಪನೆ ಏನು ಕದಲಿಸ್ತಾ ಇದೆ? ಸಮಸ್ಯೆಗಳನ್ನು ಕದಲಿಸೋದು ಪಕ್ಕದಲ್ಲಿರ್ಲಿ, ಅಟ್ಲೀಸ್ಟ್ ದೇವರ ಹೃದಯವನ್ನಾದ್ರೂ ಕದಲಿಸ್ತಾ ಇತ್ತಾ? ಜೀಸಸ್ ಕ್ರೈಸ್ಟ್ ವಾಸ್ ಸರ್ಪ್ರೈಸ್ಡ್. ಹರ್ ಫೇತ್ ಇಸ್ ಸೋ ಗ್ರೇಟ್. ನಾನ್ ನೋಡಿಲ್ಲ ಎಂತ ವಿಶ್ವಾಸ ಇಲ್ಲಿ, ನಾನ್ ನೋಡಿಲ್ಲ ಇಷ್ಟು ನಂಬಿಕೆ. ಈ ಕ್ಯಾನ್ ನೆವರ್ ಗಿವ್ ಅಪ್. ಈ ಕೆ ಫೈಟರ್, ಈ ಕೆ ಬರ್ಡನ್. ಶಿ ವಿಲ್ ನೆವರ್ ಗಿವ್ ಅಪ್. ಪ್ರತಿಯೊಬ್ಬ ವಿಜ್ಞಾಪನ ಮಾಡುವಂತ ಸಹೋದರ ಸಹೋದರಿಯರೇ, ದೇವರ ಅಪಾಯಿಂಟ್ಮೆಂಟ್ ಇಲ್ಲ ಆದರೂ ಆ ಅಪಾಯಿಂಟ್ಮೆಂಟ್ ತನಕ್ಕೆ ಉಪಯೋಗಿಸಿಕೊಂಡಿರುವಂತ ಸ್ತ್ರೀ ಕಾರಣ. God has not come to her appointment. God did not come for her appointment. ಆಕೆಗೋಸ್ಕರ ದೇವರು ಬರಲಿಲ್ಲ. ತೂರಿಸಿದವನು ಪ್ರಾಂತಕ್ಕೆ ಬಂದ್ರೆ ಆ ಅಪಾಯಿಂಟ್ಮೆಂಟ್ ನ ಈಕೆ ಅಪಾಯಿಂಟ್ಮೆಂಟ್ ಆಗಿ ಬದಲಾಯಿಸಿರೋದು ವಿಜ್ಞಾಪನ. ನೀನೆಷ್ಟೊಂದು ಅವಕಾಶಗಳಿಗೋಸ್ಕರ ಕಾಯ್ತಾ ಇದೀಯ. ಯು ಆರ್ ವೈಟಿಂಗ್ ಫಾರ್ ಸೋ ಮೆನಿ ಆಪರ್ಚುನಿಟೀಸ್. ನೀವೆಷ್ಟೊಂದು ಅವಸರತೆಗಳಿರಬಹುದು. ಸಮಸ್ಯೆ ಆಗಿರ್ತದೆ until unless you take it to your heart. ಆ ಸಮಸ್ಯೆಯನ್ನು ನಿನ್ನ ಸಮಸ್ಯೆಯಾಗಿ ಪರಿಗಣಿಸುವ ತನಕ, ಇದು ನನ್ನ ಸಮಸ್ಯೆ ದೇವರೇ, ಇದು ನನ್ನ ಮಗಳ ಸಮಸ್ಯೆ, ನನ್ನ ಮಗಳಿಗೆ ಸಹಾಯ ಮಾಡಂತ, ನನಗೆ ಸಹಾಯ. ಲಾರ್ಡ್ ಹೆಲ್ಪ್ ಮೀ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ವಿಜ್ಞಾಪನ ಪ್ರಾರ್ಥನೆ ಯಾವ ರೀತಿಯಾಗಿ? ಅಬ್ರಹಾಮನ ವಿಜ್ಞಾಪನ ಪ್ರಾರ್ಥನೆ ನೋಡಾದ್ರೂ ನೀವು ಬದಲಾವಣೆ ಆಗಿಲ್ಲ ಅಂದ್ರೆ ನೀವೊಂದು ಸೆಂಟೆನ್ಸ್ ಬರೆದಿಟ್ಕೋಬೇಕು, ನಿಮಗೆ ಪ್ರಾರ್ಥನೆನೇ ಬರಲ್ಲ. ಅಬ್ರಹಾಮನ ಕಾನ್ಸಂಟ್ರೇಷನ್ ಎಲ್ಲ ಒಂದೇ ಒಂದು ಕುಟುಂಬದ ಮೇಲೆ. ಯಾರ ಕುಟುಂಬ? ಲೋತನ ಕುಟುಂಬ. ಅಬ್ರಹಾಮನ ಕಾನ್ಸಂಟ್ರೇಷನ್ ಎಲ್ಲ ನನ್ನ ಜೊತೆಯಲ್ಲಿರೋನು, ನನ್ನನ್ನು ನಂಬಿಕೊಂಡು ಊರಿಂದ ಪೆಟ್ಟಿಗೆ ಇಟ್ಕೊಂಡು ಬಂದಿರೋನು, ಆತನು ಆ ಅಗ್ನಿ ಗಂಧಕಗಳಲ್ಲಿ ಬಲಿಯಾಗಬಾರ್ದು.
ಆತನು ಆ ಅಗ್ನಿ ಗಂಧಕಗಳಲ್ಲಿ ಬೂದಿ ಆಗಬಾರ್ದು. ಆ ಕುಟುಂಬ ಸತ್ತೋಗ್ಬಾರ್ದು. ಆ ಕುಟುಂಬ ದೇವರ ಉಗ್ರತೆಗೆ ನಾಶನವಾಗಬಾರದು. ಆ ಕುಟುಂಬ ಕಾಪಾಡಬೇಕಾದ್ರೆ, ಆ ಕುಟುಂಬ ರಕ್ಷಣೆ ಹೊಂದಬೇಕಾದ್ರೆ ನಾನು ದೇವರ ಹತ್ರ ವಿಜ್ಞಾಪನೆ ಮಾಡ್ತೀನಿ. ದೇವರ ಹತ್ರ ಹೇಳುದ ಮಾರ್ಗ, ದೇವರೇ ಅಲ್ಲೊಂದು 50 ಜನ ಇದ್ರೆ ಆ ಪಟ್ಟಣವನ್ನು ಕಾಪಾಡ್ತೀಯಾ? ಎಸ್, 50 ಜನ ಇದ್ರೆ ಕಾಪಾಡ್ತೀನಿ. 45 ಇದ್ರೆ ಕಾಪಾಡ್ತೀಯಾ? 45 ಇದ್ರು ಕಾಪಾಡ್ತೀನಿ. 40 ಇದ್ರು ಕಾಪಾಡ್ತೀಯಾ? 40 ಇದ್ರು ಕಾಪಾಡ್ತೀನಿ. 30 ಇದ್ರು ಕಾಪಾಡ್ತೀಯಾ? ಪ್ರತಿ ಒಂದು ಹೆಜ್ಜೆ ಇಳಿದಿದ್ದಾಗ ಅಬ್ರಹಾಮನ ಯೋಚನೆ ಏನಂದ್ರೆ, ಲೋತನು ಅವ್ರ ಫ್ಯಾಮಿಲಿಯಲ್ಲಿ 30 ಇರ್ಬೋದು, ಲೋತನು ಅವ್ರ ಫ್ಯಾಮಿಲಿಯಲ್ಲಿ 20 ಇರ್ಬೋದು, ಲೋತನು ಅವ್ರ ಕೆಲಸದಲ್ಲಿ ಇರೋರು ಅಟ್ಲೀಸ್ಟ್ 10 ಇರ್ಬೋದು. ದೇವರೇ ಒಂದು 10 ಜನ ನೀತಿವಂತರಿದ್ರೆ ಕಾಪಾಡ್ತೀವಿ. ದೇವರು ಹೇಳಿದ್ರು ಅಟ್ಲೀಸ್ಟ್ 10 ಜನ. ಲೋತನ ಹೆಂಡತಿ, 2 ಮಕ್ಕಳು, 2 ಅಳೆಯಂದ್ರು, ಟೋಟಲ್ 6 ಜನ ಆದ್ರು. ಅಟ್ಲೀಸ್ಟ್ ಅವ್ರು 4 ಜನ ಕೆಲಸದವ್ರು ಇದ್ರು, 10 ಜನ ಇದ್ರು ಕಾಪಾಡ್ತೀಯ? ಎಸ್, ಕಾಪಾಡ್ತೀಯ. ವಿಜ್ಞಾಪನೆ ಬೇಡಾಡುತ್ತೆ. ವಿಜ್ಞಾಪನೆ ಬೇಡಾಡುತ್ತೆ. ವಿಜ್ಞಾಪನೆ ದೇವರನ್ನು 2 ಕೈ ಚಾಚಿ ಬೇಡಾಡುತ್ತೆ. ದೇವರೇ ನನಗೆ ಸಹಾಯ, ನನಗೆ ಸಹಾಯ. ಇದು ನನ್ನ ಸಮಸ್ಯೆ. ನೋಡಕ್ ಆಗ್ತಾ ಇಲ್ಲ. ಬೆಳೆದಿರುವಂತ ಮಗಳು, ವಯಸ್ಸಿಗೆ ಬಂದಿರುವಂತ ಮಗಳು ದೆವ್ವದಿಂದ ಹಿಡಿಸಲ್ಪಟ್ಟಿದ್ದಾರೆ. ಇವತ್ತು ನಿಮ್ಮ ಮಕ್ಕಳಿಗೆ ಡೈರೆಕ್ಟ್ ಆಗಿ ಆಕಾಶದಿಂದ ದೆವ್ವ ಹಿಡಿದು ಬರಲಿಲ್ಲ, ಬಟ್ ಇನ್ನ ಬಹಳಷ್ಟು ದೆವ್ವಗಳು ಹಿಡಿದಿದೆ. ಲೋಕದಲ್ಲಿರುವಂತ ವ್ಯವಹಾರ ದೆವ್ವಗಳು ಹಿಡಿದಿದೆ. ಲೋಕದಲ್ಲಿರುವಂತ ಶೋಕಿಗಳ ದೆವ್ವಗಳು ಹಿಡಿದಿದೆ. ಲೋಕದಲ್ಲಿರುವಂತ ಅನ್ಯ ಜನರ ಸಹವಾಸದ ಶೋಕಿಗಳು ಮಾಡುವಂತ ದೆವ್ವಗಳು ಹಿಡಿದಿದ್ದಾವೆ. ಲೋಕದ ಸುಖಗಳ ದೆವ್ವಗಳು ಹಿಡಿದಿದ್ದಾವೆ. ಲೋಕದ ವ್ಯವಹಾರಗಳ ದೆವ್ವಗಳು ಹಿಡಿದಿದ್ದಾವೆ. ಆ ನರಳಾಟ ಅವ್ರಿಗೆ ಎಷ್ಟಿದೆಯೋ ನಿನಗೂ ಗೊತ್ತಾಗ್ತಾ ಇಲ್ಲ. ಅಷ್ಟೇ ವ್ಯತ್ಯಾಸ. ಒಂದು ಡ್ರಗ್ ಅಡಿಕ್ಟ್ ಆಗ್ಬಿಟ್ಟಿರುವಂತ ಒಂದು ಹುಡುಗ, ಅವನ ಲೈಫ್ ಅಲ್ಲಿ ಬಹಳ ಡ್ರಗ್ ಅಡಿಕ್ಟ್ ಆಗ್ಬಿಟ್ಟ ಮತ್ತು ಪದಾರ್ಥಕ್ಕೆ ಬಾರಿಸಲಾದ. ಅವರಪ್ಪ ಅಟ್ಲೀಸ್ಟ್ ಈ ದೇಶದಲ್ಲ ಬೇರೆ ದೇಶದ ಕಳ್ಸು, ಅಲ್ಲಾದ್ರೂ ಜೀವನ ಮಾಡ್ತಾರೆ ಅಂತ ಅಲ್ಲಿಯೂ ಸರಿಯಾಗಿ ಜೀವನ ಮಾಡಿಲ್ಲ. ಲಾಸ್ಟ್ಗೆ ಬಂದ ಅಪ್ಪನ ಹತ್ರ ಬಂದು ವಾಕ್ಲ ಹಾಕೊಂಡು ಅಪ್ಪನ ಕಾಲ್ ಮೇಲೆ ಬೀಳ್ತಾನೆ. ಲಾರ್ಡ್, ಡ್ಯಾಡಿ ಸೇವ್ ಮೀ, ನನಗೆ ಹಿಡಿದಿರೋದ್ರಿಂದ ನನಗೆ ಬಿಡುಗಡೆ ಮಾಡಿಸು. ಚಟದಿಂದ ಹೋಗಿದ್ದೀನಿ, ಸುಖ ಅಂತ ಹೋಗ್ಬಿಟ್ಟಿದ್ದೀನಿ, ವ್ಯವಹಾರ ಅಂತ ಹೋಗ್ಬಿಟ್ಟಿದ್ದೀನಿ. ಈಗ ಆ ದೆವ್ವ ನನ್ನನ್ನು ಬಿಡ್ತಾ ಇಲ್ಲ. ನಿಮ್ ಮಕ್ಕಳಿಗೆ ಹಿಡಿದಿರೋಂಥ ದೆವ್ವಗಳೇನು? ಎಲೆ ಮಕ್ಕಳಿಗೆ ಮೊಬೈಲ್ ದೆವ್ವ ಹಿಡಿತಾ ಇದೆ. ಚಿಕ್ಕ ಮಕ್ಕಳಿಗೆ ಹಾಸ್ಪಿಟಲ್ ಅಲ್ಲಿ ನೋಡ್ತಾ ಇದ್ದೀವಿ. ಆ ಪಬ್ಜಿಗಳು ಆಡಿ 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 ಮೆಂಟಲ್ ಆಗ್ಬಿಟ್ಟ. ಒಬ್ಬ ಹುಡುಗನ ಮೇಲೆ ತಲೆಯಿಂದ ಕಾಲ್ ಕರ್ಕೊಂಡು ನೊಣಗಳು ಒಳಗಳು ಇದ್ರು ಅವನು ಮಾತ್ರ ಆಟ ಮಾತ್ರ ಬಿಡ್ತಾರೆ. ಎಷ್ಟು ದೆವ್ವಗಳು ಹಿಡಿದ್ಬಿಡ್ತಾರೆ. ಮನೆಯಲ್ಲಿ 10 ರೂಪಾಯಿ ಇಲ್ಲಾದ್ರು ಅವನ್ನೇ ಮಾರಿಸಿ ಇವ್ರನ್ನೇ ಮಾರಿಸಿ ದುಡ್ಡು ಮಾಡಿಕೊಂಡು ಬಟ್ಟೆಗಳು ಇಸ್ಕೊಂಡು ಗಿಫ್ಟ್ಗಳು ಇಸ್ಕೊಂಡು ಮೋಸ ಮಾಡುವಂತ ದೆವ್ವಗಳಿದೆ. ಆಶೆಗಳನ್ನು ತೋರಿಸಿ, ಅದನ್ನು ತೋರಿಸಿ, ಇದನ್ನು ತೋರಿಸಿ ಜನರನ್ನು ಹ್ಯಾಮರಿಸುವಂತ ದೆವ್ವಗಳು ಹಿಡಿತವೆ. ವ್ಯವಹಾರ ದೆವ್ವಗಳು ಹಿಡಿದಿದ್ದಾವೆ. ವ್ಯಸನಗಳ ದೆವ್ವಗಳು ಹಿಡಿದಿದ್ದಾವೆ. ನೀವಿನ್ನ ಹ್ಯಾಪಿಯಾಗಿ ನಗನಗುತ್ತಾ ಕವರಿಂಗ್ ಮಾಡ್ತಾ ಜೀವಿಸ್ತಾ ಇದ್ದೀರಂದ್ರೆ ನಿಮಗೆ ಕಾನಾನು ಸ್ತ್ರೀಕಿರುವಷ್ಟು ಭಾರವು ನಿಮಗಿಲ್ಲ. ನಿಮ್ಮ ಮಕ್ಕಳ ಜೀವನ ಉನ್ನತ ರೀತಿಗೆ ಬರಬೇಕಾದ್ರೆ ಪ್ರತಿ ತಾಯಿ ಕಾನಾನು ಸ್ತ್ರೀ ತರ ಇರಬೇಕು. ದೇವರೇ, ಮೊದಲು ನನಗೆ ಸಹಾಯ, ಲಾರ್ಡ್ ಪ್ಲೀಸ್ ಹೆಲ್ಪ್ ಮೀ, ನನಗೆ ಸಹಾಯ ಮಾಡಿ. ನೋಡಕ್ ಆಗ್ತಾ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ನೋಡೇ ಬಿಟ್ಬಿಡ್ತಾ ಇದ್ದೀರಾ? ಪ್ರಿಯ ಸಹೋದರಿಯರೇ, ಮುಖ್ಯವಾಗಿ ನಿಮ್ಮ ಯಜಮಾನರಿಗೆ ಎಷ್ಟು ದುಡ್ಡು ತರಬೇಕು, ಎಷ್ಟು ಕುಟುಂಬ ಸಂರಕ್ಷಿಸಬೇಕಂತ ಯೋಚನೆ ಇರ್ತದೆ. ನಿಮ್ಮ ಯೋಚನೆ ಏನಾಗಿರ್ತದೆ? ದೇವರೇ, ನನಗೆ ಸಹಾಯ, ನನ್ನ ಮಕ್ಕಳ ಜವಾಬ್ದಾರಿ ನಂದು, ನನಗೆ ಸಹಾಯ. ಕಾನಾನು ಸ್ತ್ರೀ ಇದು ಅವರ ಅಪ್ಪ ಹುಟ್ಟಿರೋದು, ಅವರಪ್ಪನೇ ನೋಡ್ಕೊಳ್ಳಿ ಅಂತ ಬಿಟ್ಟಿಲ್ಲ. ಅವರಪ್ಪನ ವಿಧಾನ ಇಲ್ಲೋ ಗೊತ್ತಿಲ್ಲ, ಅವರಪ್ಪನ ಯೇಸು ಕ್ರಿಸ್ತನ ಬಂದನೋ ಬಂದಿಲ್ಲ ಯಾರಿಗೆ ಗೊತ್ತಿಲ್ಲ, ಅಲ್ಲಿ ಬರೆಯಲ್ಪಟ್ಟಿಲ್ಲ. ಆದ್ರೆ ಆಕೆ ಮಾತ್ರ, ದೇವರೇ ನನಗೆ ಸಹಾಯ, ಇದು ನನ್ನ ಸಮಸ್ಯೆ, ನನ್ನ ಮಗಳ ಸಮಸ್ಯೆ ನಂದು,
ನನ್ನ ಮಗನ ಸಮಸ್ಯೆ ನಂದು, ನನ್ನ ಕುಟುಂಬದ ಸಮಸ್ಯೆ ನಂದು, ನನ್ನ ಬಡತನ ನಂದು, ನನ್ನ ಅವಮಾನಗಳು ನಂದು. ನನಗೆ ಸಹಾಯ ಮಾಡು, ನನ್ನನ್ನು ಸಂರಕ್ಷಿಸು, ನನ್ನನ್ನು ಹೊರಗೆ ತೆಗಿ ಅಂತ ಪ್ರಾರ್ಥನೆ ಮಾಡು. ದೇವರು ನಿಮ್ಮ ವಿಷಯದಲ್ಲಿ ಈ ರೀತಿಯಾಗಿ ಹೇಳ್ತಾನ, ಓ ವುಮೆನ್, ಯೋರ್ ಫೇತ್ ಈಸ್ ಗ್ರೇಟ್. ನೀನು ಎಲ್ಲೇ ಇದ್ದು ಪ್ರಾರ್ಥನೆ ಮಾಡು, ನಾನು ಎಲ್ಲಿ ಬೇಕಾದ್ರೂ ಕಾರ್ಯ ಮಾಡ್ತೇನೆ ಅಂತ ದೇವರು ಭರವಸೆ ಕೊಡುವಂತ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಗಳಿದಾವ. ಇಲ್ಲಾಂದ್ರೆ 24 ಗಂಟೆ ಪ್ಯಾಚಿಂಗ್ 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 ಅಲ್ಲಿ ಹೋಗ್ತಾ ಇತ್ತ ಲೈಫ್ ಎಲ್ಲ. ಎಷ್ಟು ಪ್ಯಾಚಿಂಗ್ ಮಾಡ್ತೀರಾ? ಒಂದು ದಿನ ಹೊರಗೆ ಬರ್ತದೆ. ಈ ಪ್ಯಾಚಿಂಗ್ ಎಲ್ಲ ಹೊರಗೆ ಬಿದ್ದ ಮೇಲೆ ಅವಮಾನಗಳು ಬಂದಕ್ಕಿಂತ ಮುಂಚೆನೆ ಇವತ್ತೇ ದೇವರ ಪಾದ ಸನ್ನಿಧಿಗೆ ಬಂದು, ದೇವರೇ ನನಗೆ ಸಹಾಯ ಮಾಡು, ನನ್ನ ಕುಟುಂಬ ಪರಿಸ್ಥಿತಿ ನನಗೆ ತಿಳಿದಿದೆ, ನನ್ನ ಮಕ್ಕಳ ಬಗ್ಗೆ ನನಗೆ ತಿಳಿದಿದೆ, ನನ್ನ ಮಗಳ ಬಗ್ಗೆ ನನಗೆ ತಿಳಿದಿದೆ, ನನ್ನ ಮಗನ ಬಗ್ಗೆ ನನಗೆ ತಿಳಿದಿದೆ, ನಮ್ಮ ಯಜಮಾನರ ಬಗ್ಗೆ ನನಗೆ ತಿಳಿದಿದೆ, ನಮ್ಮ ಕುಟುಂಬದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇದು ನನ್ನ ಸಮಸ್ಯೆ, ನನಗೆ ಪರಿಷ್ಕಾರ, ಇದು ನನ್ನ ಸಮಸ್ಯೆ. ಲಾರ್ಡ್ ಪ್ಲೀಸ್ ಹೆಲ್ಪ್ ಮೀ, ದಿಸ್ ಈಸ್ ಮೈ ಪ್ರಾಬ್ಲಮ್. ದೇವರು ವಾಕ್ಕಾದ ದೇವರು, ಒಂದು ಮಾತಿಲ್ಲ. ಈಕೆ ಮಾತಾಡಿರುವಂತ ವಿಧಾನ, ಈಕೆ ವಿಜ್ಞಾಪನ ಮಾಡಿರುವಂತ ವಿಧಾನ, ಈಕೆ ಬೇಡಾಡಿರುವಂತ ವಿಧಾನ, ಅವಮಾನವನ್ನು ತಟ್ಕೊಂಡು ನೀನು ನಾಯಿ ಅಂದ್ರೂ ನಾನು ನೀನು ಬಿಡಲ್ಲ ದೇವರೇ. ನನ್ನ ಮಕ್ಕಳು ನಾಯಿ ಮಕ್ಕಳು ಅಂದ್ರೂ ನಾನು ಬಿಡಲ್ಲ. ನನಗೆ ನನ್ನ ಮಗಳ ಬಿಡುಗಡೆ ಮುಖ್ಯ, ನನ್ನ ಸಮಸ್ಯೆ ಪರಿಷ್ಕಾರ ಮುಖ್ಯ. ಬೇಡಾಡಿ ಆಕೆ ಸಮಸ್ಯೆಯನ್ನು ಪರಿಷ್ಕಾರ ಮಾಡಿ. ಇವತ್ತು ನಿಮ್ಮ ಸಮಸ್ಯೆ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮಲ್ಲಿ ವಿಜ್ಞಾಪನೆ ಮಾಡುವಷ್ಟು ಸಮರ್ಥತೆ ಇಲ್ಲ. ವಿಜ್ಞಾಪನ ಪ್ರಾರ್ಥನೆ ಅಂದ್ರೆ 4 ಜನ ಸೇರಿ ಅವ್ರ ಮಧ್ಯದಲ್ಲಿ ಕುತ್ಕೊಂಡು ಮಾಡುವಂತ ಪ್ರಾರ್ಥನೆ ಅಲ್ಲ. ವಿಜ್ಞಾಪನ ಅಂದ್ರೆ ನಿನ್ನ ದೇವರಿಗೆ ಮಾತ್ರ ಅರ್ಥ ಆಗುವಂತ ಪ್ರಾರ್ಥನೆ. ಅದು ನೀನು ಎಲ್ಲಿ ಬೇಕಾದ್ರೂ ಮಾಡು, ಮನೆಯಲ್ಲಿ ಮಾಡು, ಬೀಡು ಭೂಮಿಯಲ್ಲಿ ಮಾಡು, ಸಂಧಿಯಲ್ಲಿ ಮಾಡು, ಕತ್ಲಲ್ಲಿ ಮಾಡು, ಕೆಲಸದಲ್ಲಿ ಮಾಡು, ಎಲ್ಲೇ ಮಾಡಿದ್ರು ವಿಜ್ಞಾಪನ ಪ್ರಾರ್ಥನೆ ಅರ್ಥ ಮಾಡ್ಕೊಳ್ಳಿ. ಇಂಟರ್ಸೆಷನ್ ಈಸ್ ಎ ಪ್ರೇಯರ್ ಬಿಟ್ವೀನ್ ಯು ಅಂಡ್ ಯುವರ್ ಗಾಡ್. ದಟ್ ಈಸ್ ನಾಟ್ ಪಬ್ಲಿಕ್. A prayer which is done in secret, the reward comes in public. ದೇವರನ್ನು ರಹಸ್ಯವಾಗಿ ವಿಜ್ಞಾಪನೆ ಮಾಡಿದರೆ ದೇವರು ಎಲ್ಲರ ಮುಂದೆ ದೇವರು ಕಾರ್ಯ ಮಾಡ್ತಾರೆ. ನಿಮ್ ತಾಯಿ ಎಲ್ಲಿ? ನಮ್ಮ ತಾಯಿ ತೂರು ಸೀದೋನ ಪ್ರಾಂತ್ಯಕ್ಕೆ ಯೇಸು ಕ್ರಿಸ್ತರು ಬಂದವನಂತೆ ಅಲ್ಲಿಗೆ ಹೋಗಿದ್ದಾಳೆ ನಮ್ಮ ತಾಯಿ. ಆದ್ರೆ ನೀನು ಸರಿಯಾಗ್ಬಿಟ್ಟಿದೆಯಲ್ಲ. ಎಸ್, ನೀನ್ ಸರಿ ಆಗ್ತೀಯ. ಯಾಕಂದ್ರೆ ವಿಜ್ಞಾಪನ ಆಗಿರೋದು ಅಲ್ಲಿ, ದೇವರ ಕಾರ್ಯ ಆಗಿರೋದು ಇಲ್ಲಿ. ಆ ಕಾಲದಲ್ಲಿ ದೇವರು ರೋಮ ಶತಾಧಿಪತಿ ಮನೆಯಲ್ಲಿ ಮಾಡಿರುವಂತ ಪ್ರಾರ್ಥನೆ ಅದೇ, ದೇವರು ಮಾಡಿರುವಂತ ದಾಸನಿಗೆ ಸ್ವಸ್ಥತೆ ಇಲ್ಲಿ. ಇನ್ಕ್ಲೂಡಿಂಗ್ ಆಫ್ ಡಿಸ್ಅಡ್ವಾಂಟೇಜ್, ಇನ್ಕ್ಲೂಡಿಂಗ್ ಆಫ್ ಹರ್ಡಲ್ಸ್, ಇನ್ಕ್ಲೂಡಿಂಗ್ ಆಫ್ ಆಬ್ಸ್ಟಿಕಲ್ಸ್, ನಥಿಂಗ್ ಕ್ಯಾನ್ ಸ್ಟಾಪ್ ದ ಪ್ರೇಯರ್ ಆಫ್ ಇಂಟರ್ಸೆಷನ್ ಇಫ್ ಯು ಹ್ಯಾವ್ ದಟ್ ಗ್ರೇಟ್ ಫೇತ್. ನಿನ್ನ ವಿಶ್ವಾಸದಿಂದ, ನಂಬಿಕೆಯಿಂದ, ಮಹಾನಂಬಿಕೆಯಿಂದ, ಉನ್ನತವಾದಂತ ನಂಬಿಕೆಯಿಂದ ವಿಜ್ಞಾಪನ ಮಾಡಿದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮಾಡ್ರಿ ವಿಜ್ಞಾಪನ ಪ್ರಾರ್ಥನೆ ಮಾಡ್ರಿ. ಮನೆಯಲ್ಲಿ ಕುತ್ಕೊಂಡು ಕಣ್ಣೀರು ಪ್ರಾರ್ಥನೆ ಮಾಡ್ರಿ. ಯಾಕೆ ನಿಮ್ಮ ಕುಟುಂಬಗಳ ಸಮಸ್ಯೆಗಳು ಪರಿಹಾರ ಆಗಲ್ಲ? ಯಾಕೆ ನಿಮ್ಮ ಮಗಳ ಜೀವನ ಸೆಟ್ ಆಗಲ್ಲ? ಯಾಕೆ ನಿನ್ನ ಮಗನ ಜೀವನ ಸೆಟ್ ಆಗಲ್ಲ? ಯಾಕೆ ನಿಮ್ಮ ಯಜಮಾನರು ಸೆಟ್ ಆಗಲ್ಲ? ಯಾಕೆ ನಿಮ್ಮ ಕುಟುಂಬ ಪರಿಸ್ಥಿತಿ ಉನ್ನತ ಸ್ಥಿತಿಗೆ ಬರಲ್ಲ? ಯಾಕಂದ್ರೆ ನಿಮ್ಮಲ್ಲಿ ವಿಜ್ಞಾಪನೆ ಇಲ್ಲ. ನಿಮ್ಮಲ್ಲಿ ವಿಜ್ಞಾಪನೆ ಇದ್ರೆ ಖಂಡಿತವಾಗಿ ದೇವರು ಕಾರ್ಯ ಮಾಡೋದಕ್ಕೆ ಯಾವುದು ತಡೆಯಲ್ಲ. ನಥಿಂಗ್ ಕ್ಯಾನ್ ಸ್ಟಾಪ್ an intercession prayer. ಅಬ್ರಹಾಮ ಪ್ರಾರ್ಥನೆ ಮಾಡ್ದ, ದೇವರು ಲೋತನ ಅವರ ಕುಟುಂಬವನ್ನು ಸಂರಕ್ಷಿಸಲಿಲ್ವಾ? ಯಾಕೋಬು ಪ್ರಾರ್ಥನೆ ಮಾಡ್ದ, ದೇವರ ಜೀವನವನ್ನು ಬದಲಾಯಿಸಲಿಲ್ವಾ? ರೂತಳು ಪ್ರಾರ್ಥನೆ ಮಾಡಿದ್ರು, ದೇವರ ಜೀವನವನ್ನು ಸರಿ ಮಾಡಲಿಲ್ಲ. ಹನ್ನ ಪ್ರಾರ್ಥನೆ ಮಾಡಿದ್ರು, ದೇವರು ಸಮಯವನ್ನು ಕೊಟ್ಟಿಲ್ವಾ? ವಿಜ್ಞಾಪನ ಪ್ರಾರ್ಥನೆ, ಕಣ್ಣಲ್ಲಿ ನೀರು ಬರ್ತಾ ಇತ್ತೆ, ಬಾಯಿಂದ ಮಾತು ಬರ್ತಾ ಇಲ್ಲ, ಅದು ವಿಜ್ಞಾಪನ ಪ್ರಾರ್ಥನೆ. ಮಾಡ್ತಾ ಇದ್ದೀರಾ? ಪ್ರಾರ್ಥನೆ ಮಾಡ್ರಿ ನನ್ನ ಬೆಬ್ಬೆ ಅನ್ನೋದಲ್ಲ. ಹೃದಯ ಕರಗಬೇಕು. ಹೃದಯದಲ್ಲಿ ಸಮಸ್ಯೆ, ನೋವು ಗೊತ್ತಾಗಬೇಕು. ಯು ಶುಡ್ ನೋ ದ ಪೇನ್. ಈಗ ಗೊತ್ತು, ಅಯ್ಯೋ ನನ್ನ ಮಗಳು
15 ವರ್ಷದ ಮಗಳು, ಯೌವನ ಪ್ರಾಯದಲ್ಲಿರೋದು ಮಗಳು, ಮದುವೆ ಮಾಡಬೇಕು, ಮಕ್ಕಳಾಗಬೇಕು, ಕುಟುಂಬ ಆಗಬೇಕು. ಇಂಥ ಮಗಳಿಗೆ ದೆವ್ವ ಹಿಡಿದ್ರೆ ನಾನು ಹೆಂಗೆ ಸುಮ್ಮನೆ ಕೂತ್ಕೊಳ್ಳಿ? ನಾನು ಹೆಂಗೆ ರೆಕ್ಲೆಸ್ ಆಗಿದೆ? ಐ ವಾಂಟ್ ಮೈ ಚೈಲ್ಡ್ಸ್ ಫ್ಯೂಚರ್. ನನ್ನ ಮಗಳ ಜೀವನ ನೋಡ್ಬೇಕು. ದೇವರೇ ಪ್ಲೀಸ್ ಹೆಲ್ಪ್ ಮೀ. ದೇವರೇ ನನ್ನ ಸಹಾಯ. ಇವತ್ತು ನೀವು ಆ ರೀತಿಯ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನೋವಿದೆಯಾ? ಎಷ್ಟು ಜನ ನಿಮ್ಮ ಮಕ್ಕಳನ್ನು ದೂಷಿಸ್ತಾ ಇದ್ದಾರೆ? ನೀನ್ ಹಿಂಗೇ ಆಲತ್ಯ ಬಿಡು, ನೀನ್ ಹಿಂಗೇ ಸಾಹಿತ್ಯ ಬಿಡು, ನೀನ್ ಹಿಂಗೇ ಪೊರ್ಕಿ ಹತ್ಯೆ ಬಿಡು. ಎಲ್ಲಿದೆ ನಿನ್ನಲ್ಲಿ ವಿಜ್ಞಾಪನೆ? ತಮ್ಮ ಮಕ್ಕಳನ್ನು ದೂಷಿಸುವಂತ ಬಾಯಿಗಳನ್ನು ತೆಗೆದು ಬಿಸಾಕಿ. ಯೇಸು ಕ್ರಿಸ್ತನ ಕೊನೆಯದಾಗಿ ಭುಜದ ಮೇಲೆ ಭಾರವಾದ ಸಿಲುವೆಯನ್ನಿಟ್ಟುಕೊಂಡು, ಅಯ್ಯೋ ದೇವರೇ, ನೀನ್ ರೊಟ್ಟಿ ಕೊಟ್ಟಿದೀಯಾ, ನೀನ್ ಸ್ವಸ್ಥತೆ ಮಾಡಿದೀಯಾ, ನೀನ್ ರೋಗವಾಸ ಮಾಡಿದೀಯಾ, ನೀನ್ ಅದು ಮಾಡಿದೀಯಾ, ಅಯ್ಯೋ 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 ಅಂತ ಗೋಳಾಡ್ತಾ ಇದ್ರೆ ಯೇಸು ಕ್ರಿಸ್ತನ ಅಮ್ಮಂದಿರೇ ನನಗೋಸ್ಕರ ಗೋಳಾಡ್ಬೇಕು. ಬಿ ಎ ಕನಾನ ಸ್ತ್ರೀಯರಾಗಿರ್ರಿ. ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ಈವನ್ ಬಿಫೋರ್ ಡೆತ್, ಸಾಯಕ್ಕಿಂತ 1-2-3 ತ್ರಾಸು ಮುಂಚೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಎಷ್ಟು ದೇವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ರು, ನಿಮ್ಮಲ್ಲಿ ವಿಜ್ಞಾಪನೆ ಇಲ್ಲ, ಸಮಸ್ಯೆ ನಿಮ್ಮದು. ಯು ಆರ್ ದ ಪ್ರಾಬ್ಲಮ್. ನೀನೇ ನಿನ್ನ ಕುಟುಂಬಕ್ಕೆ ಸಮಸ್ಯೆ. ಯಾಕಂದ್ರೆ ಬಹುಶಃ ನಿನ್ನಲ್ಲಿ ಹೆರೋದಿಯಳ ಸ್ವಭಾವ ಇದೆ. ಹೆರೋದಿಯಳ ಸ್ವಭಾವ ಏನು ಗೊತ್ತಾ? ನನ್ನ ಮಗಳು ಡ್ಯಾನ್ಸ್ ಮಾಡಬೇಕು, ನನ್ನ ಮಗಳ ಡ್ರೆಸ್ ಹಾಕ್ಬೇಕು, ನನ್ನ ಮಗಳ ಮೇಕಪ್ ಆಗ್ಬೇಕು. ಹೆರೋದಿಯಳ ಸ್ವಭಾವ ಇದ್ದರೆ ನಿನ್ನಲ್ಲಿ ಕಾರ್ಯ ಆಗಲ್ಲ. ಕಾನಾನೀಯ ಸ್ತ್ರೀ ಸ್ವಭಾವ ಇರಬೇಕು. ಹೆರೋದಿಯ ಮೆಂಟಾಲಿಟಿ ಇದ್ರೆ ನಿನ್ನಲ್ಲಿ ಕಾರ್ಯಗಳಾಗಲ್ಲ. ಹೆರೋದಿಯಳ ಸ್ವಭಾವ ಇದ್ದರೆ ನಿನ್ನ ಗಂಡನ ಮಾಂಸದಿಂದ ಒಳಗಳ ಬರೋದು ನೀನೇ ನೋಡ್ತೀಯ. ಹೆರೋದು ಸುಮ್ಮನೆ ಸತ್ತ? ಹೆರೋದು ಹೆಂಗ್ ಸತ್ತ? ನೀನು ಹೆರೋದಿಯಳಾಗಿದ್ರೆ ನಿಮ್ಮ ಕುಟುಂಬದಲ್ಲಿ ಒಳಗಳನ್ನು ಬೀಳೋದು ನೋಡ್ತೀಯ. ನೀನು ಕಾನಾನು ಸ್ತ್ರೀ ಆದ್ರೆ ನಿಮ್ಮ ಕುಟುಂಬಗಳಿರುವಂತ ದೆವ್ವಗಳನ್ನು ನೋಡಿಸ್ತೀಯ. ಕಾನಾನು ಸ್ತ್ರೀ ಆಗಿದೆ. ಸಮಸ್ಯೆ ನಂದು, ದೇವರೇ ನನಗೆ ಸಹಾಯ. ಆ ಮಹಾ ನಂಬಿಕೆ, ಆ ಗ್ರೇಟ್ ಫೇತ್, ಆ ಮಹಾ ವಿಶ್ವಾಸವು ದೇವರ ಅದ್ಭುತ ಕಾರ್ಯಗಳನ್ನು ತಲೆಬಡಿಸಿ